ಮಹಾತ್ಮ ಗಾಂಧಿಯವರ ಆದರ್ಶ ಇದ್ರ ಮೇಲೆ, ಅಂಬೇಡ್ಕರ್ ಆದರ್ಶ ಇದ್ರ ಮೇಲೆ ನಾವ್ಯಾಕೆ ಅವ್ರನ್ನ ಸ್ಮರಿಸ್ತೀವಿ? ಯಾರ ಆದರ್ಶದಲ್ಲಿ ಬೆಳೆಸ್ಬೇಕು ಅವನ ಮಕ್ಕಳನ್ನ, ಯಾವ ರೀತಿ ನಾವು ಮೇಲೆ ತರಬೇಕು. ಅದರಿಂದ ನಾವು ದೊಡ್ಡವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ, ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ನೀವು ಮೊದಲ ಮನೆಗಳಲ್ಲಿ ನಿಮ್ಮ ಮನೆ ಒಂದು ಸಂಘಟನೆ, ಒಂದು ಘಟನಾ ಹೌಸ್ ಇನ್ ದ ಸ್ಮಾಲ್ ಯೂನಿಟ್, ಅಲ್ಲಿ ನೀವು ತಾಯಿ ತಂದೆ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಯಾವ ರೀತಿ ನಾವು ಇವ್ರನ್ನ ತಂದು ಮುಂದೆ ಸಮಾಜಕ್ಕೆ ಕೊಡಬೇಕು ಅಂತ ಅನ್ನೋದನ್ನ ಮನೆ ಒಳಗಡೆ ನೀವು ತಯಾರಿ ಮಾಡಬೇಕು. ಆಮೇಲೆ ಶಾಲೆ ಕಳಿಸಿ. ಇದು ದೊಡ್ಡ ಸ್ಕೂಲ್, ಮನೆ ಸಣ್ಣ ಸ್ಕೂಲ್, 5 ಜನ 6 ಜನ 10 ಜನ ಇರೋ ಸ್ಕೂಲ್, ಇದು 2000 ಜನ ಇರೋ ದೊಡ್ಡ ಶಾಲೆ. ಇಲ್ಲಿ ಬಂದಾಗ ನಾವು ನಮ್ಮ ಮೇಷ್ಟ್ರಿಗೆ ಹೇಳ್ತೀವಿ, ನೋಡ್ರಿ ಆ ಮಗು ಬೇರೆ ಅಲ್ಲ, ಈ ಮಗು ಬೇರೆ ಅಲ್ಲ, ಆ ಜಾತಿ ಇಲ್ಲ, ಈ ಜಾತಿ ಇಲ್ಲ, ನೀವು ದೇವರನ್ನ ರೂಪದಲ್ಲಿ ಅದಕ್ಕೆ ಬೋರ್ಡ್ ಹಾಕಿದ್ವಿ. ಈ ಮಕ್ಕಳು ಅಂತ ದೇವ್ರ ಕಣ ಪ್ರೀತಿ. ಊಟ ಮಾಡಿರುವ ಕೈಯಿಂದ ಬ್ರೆಡ್ ತಂದ್ಕೊಡಿ. ಕೇಳಿ ಉಪವಾಸ ಯಾಕಿದೆ ನೀನು? ಮನೆಯಲ್ಲಿ ಅಮ್ಮ ಕೆಲಸ ಕೊಟ್ಟಿದ್ರೆ ಮಗು ಸ್ಕೂಲಿಗೆ ಬರುತ್ತಲ್ಲ, ಯಾರು ಜವಾಬ್ದಾರಿ ಇದಕ್ಕೆ? ಅದಕ್ಕೆ ತಿಂಡಿ ಮಾಡಿಸ್ತಾ ಇದ್ದೀವಿ ಈಗ ಮಕ್ಕಳಿಗೆ. ಬೆಳಿಗ್ಗೆ ಹೊತ್ತು ತಿಂಡಿ, ಯಾರು ಮನೆಯಲ್ಲಿ ತಿಂಡಿ ಇಲ್ಲ. ಅಮ್ಮ 8 ಗಂಟೆಗೆ ಹೋಗ್ಬೇಕು ಗೌರ್ಮೆಂಟ್ಗೆ, ಅವಳು ಜೀವನಕ್ಕೆ ಕಷ್ಟ ಇದೆ, ಬಿಡಿ ಸುತ್ತಬೇಕು ಕಾರ್ಮಿಕರು. ಆಮೇಲೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಲೀಡರ್ಗಳು ಯಾರು ಇದ್ರೆ ಬಿಡಿ ಸುತ್ತುವಂಥ ಮುಸ್ಲಿಂ ಕುಟುಂಬಕ್ಕೆ 6,000 ರೂಪಾಯಿ ಸ್ಕಾಲರ್ಶಿಪ್, 10th ಸ್ಟ್ಯಾಂಡರ್ಡ್ಗೆ 9,000 ರೂಪಾಯಿ ಸ್ಕಾಲರ್ಶಿಪ್. ಯಾಕೆ ನೀವು ಮನೇಲಿ ಇದ್ದೀರಿ? ನಾನು ನಿಮ್ಮಲ್ಲಿ ಯಾರೋ ಮುಸ್ಲಿಂ ನಾಯಕರಿದ್ರೆ ಹುಡುಗರಿಗೆ ಕೇಳ್ಕೊಡ್ತೀನಿ, ಬನ್ನಿ ಆ ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡಿಸ್ಕೊಡಿ. ನೀವು ಎಲ್ಲಿ ಬಡವರಾಗಿದ್ದೀರಿ? ಯಾಕೆ ಬಡವರಾಗ್ತೀರಿ ನೀವು? ಸರ್ಕಾರ ಅಷ್ಟೊಂದು ಪ್ರೋತ್ಸಾಹ ಮಾಡ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಹಾಗೇನೇನೆ ಗಾಡಿ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರು, ಬಸ್ ಸ್ಟ್ಯಾಂಡಲ್ಲಿ ಮುಟ್ಟೋರು, ಅಲ್ಲಿ ಇದರಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಗೌಡೇನಹಳ್ಳಿಯಲ್ಲಿ ಬಹಳ ಜನ ಅಲ್ಲಿ ಇದಕ್ಕೆ ಹೋಗ್ತಾರೆ, ಊಟ ಕೆಲಸ ಮಾಡೋಕೆ ಹೋಗ್ತಾರೆ. ಅವ್ರು ಯಾರು ಬಡವರಲ್ಲ, ಆಮೇಲೆ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ. ಯಾಕೆ ಅಂದರೆ ಅದು ಲಾಭ ಇದೆ. ಇಲ್ಲಿ ಸರ್ಕಾರವನ್ನು ಎಲ್ಲ ರೀತಿಯ ಪ್ರೋತ್ಸಾಹ, ಯಾವ ಸರ್ಕಾರ ಆದರೆ ನಮಗೆ BJP ಆದ್ರೇನು, ಕಾಂಗ್ರೆಸ್ ಆದ್ರೇನು, JDS ಆದ್ರೇನು, ಎಲ್ಲ ಪಕ್ಷನೂ ನಮ್ಮ ಸಾರ್ ಬಿಡಕ್ಕೆ ಬರಬೇಕಾಗ್ತದೆ. ಯಾಕೆಂದ್ರೆ ಓಟಿದೆ, ನಮ್ಮ ಕೈಯಲ್ಲಿ ಓಟಿದೆ, ಎಲ್ಲ ನಮ್ಮೆಲ್ಲ ಬರಬೇಕವ್ರು ಬರ್ತಾರೆ. ಆಗ ನಾವು ನಮ್ಮ ಮಕ್ಕಳು ಕಷ್ಟಕ ಇರ್ತೀವಿ, ನಾವು ನಮ್ಮ ಸ್ಕೂಲಿನ ಕಷ್ಟಕ ಮಾತಾಡ್ತೀವಿ ನಾವು. ಆದ್ದರಿಂದ ಸ್ವಾಭಿಮಾನದಿಂದ ಬದುಕೋಣ, ಸ್ವಾಭಿಮಾನದಿಂದ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋಣ, ಸ್ವಾಭಿಮಾನದಿಂದ ಪ್ರತಿಯೊಬ್ಬರನ್ನು ಈ ಸಮಾಜದಲ್ಲಿ ನಾವೆಲ್ಲ ಒಂದೇ ಘಟಕದ ಜನ ಅಂತ ಪ್ರೀತಿಸೋಣ, ಒಟ್ಟಿಗೆ ಬಾಳೋಣ, ನಾವು ಒಟ್ಟಿಗೆ ತಿನ್ನೋಣ, ಹಂಚ್ಕೊಂಡು ಬದುಕೋಣ. ಮತ್ತೆ ಸಣ್ಣ ಪುಟ್ಟ ದೋಷ ತಪ್ಪುಗಳಿದ್ರೆ ಕುತ್ಕೊಂಡು ಚರ್ಚೆ ಮಾಡಬೇಕು. ಇವಾಗ ಇದೊಂದು ಚರ್ಚೆ ನನಗನ್ಸುತ್ತೆ ಇವತ್ತು ಸಂವಾದ ಆಯ್ತಲ್ಲ ಮಾಡ್ತಿದೆ. ಇದೊಂದು ನೆಪ ಮುಂದುವರೆದ ಭಾಗ, ಶಿಕ್ಷಣದ ಮುಂದುವರೆದ ಭಾಗ ಎಲ್ಲೋ ಎಡವಟ್ಟಾಗಿದೆ, ಎಲ್ಲೋ ತಪ್ಪಿಡಿದ್ವಿ ನಾವು. ಈಗ ಇಂತಹ ಸಂದರ್ಭದಲ್ಲಿ ಪರಸ್ಪರ ನಾವು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋದು, ಮನಸ್ಸಿನ ಒಳಗಡೆ ಮಾತಾಡೋದು, ಕಷ್ಟ ಹಂಚ್ಕೊಳ್ಳೋದು, ದೋಷಗಳಿದ್ರೆ ಪರಿಹಾರ ಮಾಡ್ಕೊಳ್ಳೋದು. ಯಾವುದೋ ಧರ್ಮ ಅಂತ ನೋಡಿ ನಾನು ಹಿಂದೂ ತಪ್ಪಿ ಹುಟ್ಟಿನಿ, ಹಿಂದೂ ಧರ್ಮವನ್ನು ನಾನು ಪ್ರೀತಿಸ್ತೇನೆ, ಆದರೆ ಇಸ್ಲಾಂ ಧರ್ಮವನ್ನು ನಾನು ಗೌರವಿಸ್ತೀನಿ, ಹಾಗೆ ಯೇಸು ಧರ್ಮವನ್ನು ನಾನು ಗೌರವಿಸ್ತೀನಿ. ಜಗತ್ತಿನಲ್ಲಿ 300 ಧರ್ಮಗಳಿವೆ, ಇದೆಲ್ಲ ಧರ್ಮವನ್ನು ಗೌರವಿಸಿ, ಯಾರನ್ನು ದ್ವೇಷ ಮಾಡ್ತೀವಿ. ನಿಮ್ಮ ಧರ್ಮ ನೀವು ಹುಟ್ಟಿದ್ರೆ, ಇಸ್ಲಾಮ ಹುಟ್ಟಿದ್ರೆ ಪ್ರೀತಿಸಿ, ನೀವು ಇಸ್ಲಾಂ ಧರ್ಮ ಹಾಗಂತ ಹಿಂದೂ ಧರ್ಮ ದ್ವೇಷ ಮಾಡಬೇಕಾಗಿರಲ್ಲ. ವಿಲ್ ಲವ್ ಎವ್ರಿವನ್. ನೀವು ಇದನ್ನು ಪ್ರೀತಿಸಿ, ಅದನ್ನು ಪ್ರೀತಿಸಿ, ನಿಮ್ಮ ಧರ್ಮಕ್ಕೆ ಕೊಡೋ ಗೌರವ ನೀವು ಕೊಡಿ. ನೀವು ನಮಾಜ್ ಮಾಡಿ, ನೀವು ಇನ್ನೇನೋ ಮಾಡ್ತೀರಾ ಮಾಡಿ, ನಿಮ್ಮ ಹಬ್ಬ ಹರಿದಿನಗಳು ಮಾಡಿ. ನಾವು ನಮ್ಮ ಹಬ್ಬ ಹರಿದಿನಗಳು ಮಾಡ್ತೀವಿ, ನಾವು ಕುಣಿತೀವಿ. ಇದು ಅಂದರೆ ನಾವೆಲ್ಲ ಹುಲಿ ವೇಷ ಹಾಕಿ ಕುಣಿದಿರೋ ನೆನಪು ನನಗಾಗ್ತದೆ. ರಂಜಾನ್ ಬಂದರೆ, ರಂಜಾನ್ ಅಲ್ಲ ಯಾವುದು, ಮೊಹರಂ ತಿಂಗಳಲ್ಲಿ ನಾವೆಲ್ಲ ಕಾಚ ಕಟ್ಟಿ ಹುಲಿ ವೇಷ ಹಾಕಿ ಮೊಹರಂ ಇದನ್ನು ನಾವು ಮಾಡಿದ್ದೀವಿ. ಯಾಕೆ ನಾನು ಹೇಳ್ತೀನಿ ಅಂದರೆ, ಒಳ್ಳೆ ಮನಸ್ಸೆಲ್ಲೋಯ್ತು, ಸೌಹಾರ್ದತೆ ಎಲ್ಲೋಯ್ತು, ಅನುಮಾನ ಬಂದು ಟೋಪಿ ಹಾಕ್ಕೊಂಡು ನನ್ನ ಹತ್ರ ಟೋಪಿ ಇದೆ. ಮೊನ್ನೆ ಯಾರೋ ನಮ್ಮ ಹುಡುಗ ಒಬ್ಬ ಹೋಗಿದ್ದ ಅನ್ಸರ್ ಅಂತ ಅಂಕಲ್ಲಿ ಟೋಪಿ ತರಿಸಿ ನಾನು. ಯಾಕೆ ಅಂದ, ಬಾರೋ ಒಟ್ಟಿಗೆ ಊಟ ಮಾಡಬೇಕು ಅಂತಾಗೆ ಕಾರಣ ಊಟ ಮಾಡ್ತಾರೆ. ದ್ವೇಷ ಏನೋ ಮನಸ್ಸು ಅನುಮಾನ ಬೇಡ. ಇವನು ಹೇಳೋ ಸಾಬರು ಬಂದ, ಏನೋ ಪ್ಲ್ಯಾನು, ಏನೋ ಇದು ಅಂತ ನೀವು ಮೊದಲೇ ಅನುಮಾನ ಬಿದ್ದರೆ ದ್ವೇಷ ಜಾಸ್ತಿ ಆಗಲ್ವ? ಮನಸ್ಸಲ್ಲಿ ರೋಷ ಜಾಸ್ತಿ ಆಗಲ್ವ? ನಾವು ಒಂದಾಗ ಮಾಡೋಕ್ಕೆ ಸಾಧ್ಯನಾ? ಆದ್ದರಿಂದ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದು ಇನ್ನೂ ಇದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ತುಂಬ ಅಭಿನಂದಿಸ್ತೀನಿ ನನ್ನ ಗೆಳೆಯರಾದಂಥ ಈ ಸಂಘಟನೆಯ ರಾಜ್ಯದ ನಾಯಕರಾದಂಥ ಮತ್ತು ವೇದಿಕೆ ಮೇಲೆ ಭಾಳ ಅಮೂಲ್ಯವಾದ ಜನಗಳು ಇವತ್ತು ಬಂದಿದ್ದಾರೆ. ಎಲ್ಲ ನನಗೆ ಬೇಕಾದವರು ನೆನಪಿರು ಇದ್ದಾರೆ, ಕೆಲವು ಹೊಸಬರು ಇದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ನನ್ನ 2-3 ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ.
ಮತ್ತು ತುಂಬ ಮನಸ್ಬಿಚ್ಚಿ ಎಲ್ಲ ಮಾತಾಡೋಕ್ಕಾಗಿಲ್ಲ, ಇನ್ನು ಸಮಯ ಅಲ್ಲ. ಯಾಕೆಂತಂದರೆ ಇದನ್ನೆಲ್ಲ ಮಾತಾಡೋಕೆ ನಾವು ಕೇಳಿಸ್ಕೊಳ್ಬೇಕು. ಮತ್ತು ನಾಳೆ ನಿಮ್ಮ ಮೊಹಲ್ಲಾಗಳಲ್ಲಿ, ಕೇರಿಗಳಲ್ಲಿ, ಬೀದಿಗಳಲ್ಲಿ, ಹಾದಿಗಳಲ್ಲಿ ಇಂಥ ಕಾರ್ಯಕ್ರಮ ಆಗುತ್ತೆ. ಉದಾಹರಣೆಗೆ ಗಿರಟಿಗಿನದಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ರು, ಕಡೆ ಮಾತಾಡಿ ಮುಗಿಸ್ಬೇಕು. ಊರು ಆಚೆ ಅಲ್ಲಿ ಕಾಲೋನಿಯಲ್ಲಿ ಪ್ರೋಗ್ರಾಮ್. ನಾನು ಹೋಗಿ ದೊಡ್ಡವರೇ ಬಂದಿದ್ದು, ಶಿವಶಂಕರ್ ಬಂದಿದ್ದು, ಗಿರಟಿಗಿನ ಮೇಲೆ ವೆಂಕಟಸ್ವಾಮಿ ಎಲ್ಲ ಬಂದಿದ್ದು. ವೆಂಕಟಸ್ವಾಮಿ ಅವರು ನೆನಪಾಯಿತು. ನಾಲ್ವಡಿ ಕೃಷ್ಣರಾಜವಡಿ ಹೆಸರಿನಲ್ಲಿ ಮೊದಲ ಬಾರಿಗೆ ಒಂದು ದಲಿತ ಸಂಘಟನೆ ರಾಜ್ಯ ಮಟ್ಟದ ಅಂಬೇಡ್ಕರ್ ಭವನದಲ್ಲಿ ನನಗೆ 25,000 ಕ್ಯಾಶ್ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡಿದ್ರು. ಅದನ್ನು ನಾನು ಮರೆಯೋಕ್ಕಾಗೋದಿಲ್ಲ. ನಾನು ಬಾಟ ಶುರು ಮಾಡ್ತಿದ್ದಾಗೆ ನೋಡಿ, ನನಗೆ ತುಂಬ ಬೇಸರವಾಗಿದೆ. ನೀವು ಯಾಕೆ ಈ ಕಾಲೋನಿಯಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರೋದು ಮುಂದೆ ಯಾವನೋ ನಿಲ್ಸೋ ಬಾಟ ಅಂದರೆ ಯಾರು ಹಿಂದೆ ಶಿವಶಂಕರ್ ಕುತ್ಕೊಂಡು ರೀತಿ ಗೆಲ್ತಾ ಕರಾಟೆ ಕುತ್ಕೊಂಡಿದ್ದೆ. ನಾನು ಸುಂದರ ಇದ್ದೀನಿ. ಆಮೇಲೆ ಒಂದು ಸ್ನೇಹಿತರೆ, ಕಿರ್ಚಾಡಬೇಡಿ, ಕೈ ಮುಗಿದು ನಿಮ್ಮಲ್ಲಿ ಒಂದು ಮಾತು ಕೇಳ್ಕೊಡ್ತೀನಿ. ದಯಮಾಡಿ 2 ನಿಮಿಷ ಅವಕಾಶ ಕೊಡಿ, ಆಮೇಲೆ ನಾನು ಕೂತ್ಕೊಂಡ್ಬಿಡ್ತೀನಿ. ಏನಿಲ್ಲ, ಬರ್ತಾ ಇದ್ದೆ ಕಾರ್ಯಕ್ರಮಕ್ಕೆ. ನರಳಿ ಮರದ ಹತ್ರ ಊರಿನ ಗೌರವಗಳು ಪ್ರಮುಖರೆಲ್ಲ ಅನುಕೂಲಿದ್ದು ನೀವು ಕಾಲೋನಿಯಲ್ಲಿ ಮಾಡಿಬಿಟ್ರಿ. ಅಂಬೇಡ್ಕರ್ ಸಂದೇಶ ಇಡೀ ಜನಸಮುದಾಯಕ್ಕೆ ಮುಟ್ಟಬೇಕು. ಇದು ಕಾಲೋನಿಯಲ್ಲಾದರೆ ನಿಮಗೆ ನಿಮ್ಮ ಮನೆಗಳಲ್ಲಿ ಮಾತ್ರ ಸಂದೇಶ ಹೊರಡ್ತದೆ. ಆದ್ದರಿಂದ ಅಲ್ಲಿ ಮಾಡಿದ್ರೆ ಚೆನ್ನಾಗಿತ್ತಲ್ವಾ ಅಂದು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನಾನು ಮಾತಾಡೋಣ ನಿಮ್ಸು ಅಂತ ಅಂದ್ರಲ್ಲ, ಅಂಬೇಡ್ಕರ್ ಶಿಕ್ಷಣ ಕೊಡಿ ಅಂತ ಹೇಳಿದ್ರಲ್ಲ, ಎಷ್ಟು ಜನ ನೀವು ಕಾಲೋನಿಯ ಮನೆಗೆ ಹೋಗಿ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿಂತ ಹೇಳಿ ಕ್ಯಾನ್ವಾಸ್ ಮಾಡಿದ್ದೀರಾ ಅಂದೆ. ಸ್ವಲ್ಪ ತಂಗಾತು. ಎರಡನೇದು, ಎಷ್ಟು ಜನ ನೀವು ಹೆಂಡ ಕುಡಿಬೇಡಿ. ಇವತ್ತು 90% ಕುಡಿತಾ ಇದ್ದಾರೆ. ಮನೆಯಲ್ಲಿ ಬೆಂಕಿ ಬಿದ್ದುಬಿಡಿ. ಗೊತ್ತಾ ನಿಮಗೆ? ಇಲ್ಲಿ ₹1 ಅಕ್ಕಿ ಫ್ರೀ ಇರ್ತಾರೆ, ಬಡವರಿಗೆ ಅಲ್ಮಾಟ್ಲಿ ಇರ್ತಾರೆ. ಒಂದು ದಿನಕ್ಕೆ 800 ಕೋಟಿ ಆದಾಯ. ಯಾವುದರಿಂದ? ಹೆಂಡದಿಂದ ಒಂದು ದಿನಕ್ಕೆ 800 ಕೋಟಿ, ಒಂದು ತಿಂಗಳಿಗೆ 24,000 ಕೋಟಿ ಅಕ್ಕಿ ಕೊಡ್ತಾ ಏನು ಮಾಡ್ತಾರೆ? ಅಕ್ಕಿ ಅಲ್ಲ, ಎಲ್ಲ ಅವರೇ ನಮ್ಮ ಮನೆಗೆ ಎಲ್ಲ ಕೊಡ್ತಾರೆ. ಯಾಕೆ ಗೊತ್ತಾ? ನಮ್ಮ ದುಡ್ಡು, ನಮ್ಮ ಅಪ್ಪ ಕೊಡ್ತಿರ್ತಾನೆ, ನನ್ನ ತಮ್ಮ ಕೊಡ್ತಿರ್ತಾನೆ, ನನ್ನ ಮಗ ಕೊಡ್ತಿರ್ತಾನೆ, ನಾನು ಕೊಡ್ತಿರ್ತೀನಿ. ನನ್ನ ದುಡ್ಡು ತಗೊಂಡೋಗಿ ಪುಕ್ಷಕ್ಕೆ ನೀವು ₹1 ಅಕ್ಕಿ ಕೊಟ್ಟು ನಮ್ಮನ್ನು ಭಿಕ್ಷುಗಳನ್ನು ಮಾಡ್ತಾ ಇದ್ದೀರಿ. ಯಾವ ಸರ್ಕಾರ ಆಗಲಿ ನೀವು ಕೇಳೋಕ್ಕಾಗಲ್ಲ, ಹೆಂಡ ನಿಲ್ಸಿ ಇದ್ದಾರಕ್ಕಾಗಲ್ಲ, ಹೆಣ್ಣಲ್ಲಿ ನೀವು ಪಿಕೆಟಿಂಗ್ ಮಾಡೋಕ್ಕಾಗಲ್ಲ. ಒಟ್ಟ ಮಾತಾಡೋದು ಸ್ವಲ್ಪ ದುಃಖ ಆಯ್ತು, ಬೇಜಾರಾಯಿತು. ಒಟ್ಟ ಮಾತಾಡೋದು ಇದು ಇವತ್ತು ನಮ್ಮ ದೇಶದ ಅಂದರೆ ದಾರಿ. ಆದ್ದರಿಂದ ಆಮೇಲೆ ಅವ್ರು ಹೇಳಿದ್ರು, ಕ್ಷಮಾಪಣೆ ಕೇಳ್ಬಿಟ್ಟು ಗ್ಯಾಟಿಗೆ ಬೆಲೆಯಲ್ಲಿ ತಪ್ಪಾಯಿತು ಸರ್, ನಿಮ್ಮನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರು. ಇನ್ಮೇಲೆ ನಾವು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಮಾಡ್ತೀವಿ ಮೇಲ್ಗಡೆ. ಇವತ್ತು ಇಲ್ಲಿ ಮಾಡಿದ್ದೀರಲ್ಲ, ನಿಮ್ಗೆ ಅಭಿನಂದನೆ. ಈ ಸಂದೇಶ ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟಲ್ಲ, ಮಕ್ಕಳಿಗೆ ಮುಟ್ಟಬೇಕು, ಮುಟ್ತಾ ಇಲ್ಲ, ಮುಟ್ಟಿಸ್ಬೇಕು. ಅದರಿಂದ ಒಂದು ಪ್ರತಿಷ್ಠಾನ ಮಾಡಿದ್ದೀವಿ. ನನ್ನ ಕೈಲ ಒಂದೆರಡು ಕಾಂಟ್ಯಾಕ್ಟ್ ಕೊಡ್ತೀನಿ. ಪ್ರತಿಷ್ಠಾನದ ಉದ್ದೇಶ ಪ್ರತಿ ಶನಿವಾರ ಭಾನುವಾರ ನಾನು ಜೋರಿಗೆ ಹಾಕ್ಕೊಂಡು ನಾನು ಭಿಕ್ಷೆಗೆ ಹೋಗ್ತಾ ಇದ್ದೀನಿ. ಬಹಳ ಗೌರವ ಕೊಟ್ಟಿದ್ದಾರೆ, ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ಯಾವ ಹೆಣ್ಣು ಅನಾಥವಾಗಿದೆ, ಓದೋದಕ್ಕಾಗೋದಿಲ್ಲ, ಬಡತನ ಇದೆ, ಆ ಹೆಣ್ಣು ಮಕ್ಕಳನ್ನ ನಾನು ಮಣ್ಣಿಗೆ ಹಾಕ್ಬಿಟ್ಟಿದ್ದೆ. ಯಾರೇ ಆಗಿದೆ ನಾನು ಜೋಳಿಗೆ ಹಾಕಿ ನಾನು ಓದಿಸಿ 10ನೇ ತರಗತಿಯವರೆಗೆ 15 ವರ್ಷದವರೆಗೆ ಯಾವ ಹೆಣ್ಮಗು ನಾನು ವಿದ್ಯಾಭ್ಯಾಸ ಇಲ್ಲ ಅನ್ನೋದಿಲ್ಲ. ಶೂಸು, ಲೇಸು, ಏರ್ ಪಿನ್ನಿಂದ ಹಿಡಿದು ಎಲ್ಲ ನಾವೇ ಕೊಡೋದು. ಪುಸ್ತಕ, ಬಟ್ಟೆ, ಬರೆ, ಊಟ, ತಿಂಡಿ ಖರ್ಚು ಆ ಮಕ್ಕಳನ್ನ ನಮ್ಮ ಜೋಳಿಗೆ ಹಾಕ್ತೀವಿ. ಹೆಣ್ಮಕ್ಕಳನ್ನ ಮಾತನ್ನ ಪ್ರೀತಿಯಿಂದ ಲಾಲಿಸಿದ್ದೀರಾ. ಅಪರೂಪಕ್ಕೆ ನಾನು ನನ್ನ ಗೆಳೆಯರ ಜೊತೆ ಮಾತಾಡಿದ್ದೀನಿ. ಪರಿವರ್ತನೆ ನೆನಪಾಯ್ತಿದ್ದಾರೆ. ಇವರು ಮಗ ತುಂಬ ಮುಂದೆ ಬಾಳಿ ಬದುಕಬೇಕಾಗಿತ್ತು, ಇವರು ಆದರ್ಶವನ್ನು ಕ್ಯಾರಿ ಮಾಡಬೇಕಾಗಿತ್ತು. ದೂರ ಕೂತಿದ್ದಾನೆ. ಇವಾಗ ನೋಡ್ತಾ ಇದ್ದೀರಿ. ನಾನೇ ಕೇಳಿದೆ, ಯಾರು ಹುಡುಗ ಅಂತ. ಹೌದು. ಆಮೇಲೆ ನನಗೆ ರೋಮಾಂಚನ ಆಗಿದೆ. ಈ ವಯಸ್ಸಲ್ಲಿ ಆ ಹುಡುಗನಿಗೆ ಆ ಒಂದು ದರ್ಶನ ಏರ್ಪೋರ್ಟ್ನಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ಮೊಮ್ಮಗನ ದರ್ಶನ ಮಾಡಿ ಮಾತಾಡಿ ಬಂದಿರೋ ಹುಡುಗ ಹತ್ರ ಮುಂದೆ ಅವನು ಮರಿ ಅಂಬೇಡ್ಕರ್ ಈ ಸಿದ್ಧಾಂತವನ್ನು ಭಾರಿ ಚೆನ್ನಾಗಿ ಕೊಂಡೊಯ್ದು ಆದರ್ಶವನ್ನು ಕೊಂಡೊಯ್ದು ಒಳ್ಳೆಯ ಸಮಾಜ ಕಟ್ಟಲಿ. ನಾವೆಲ್ಲ ಒಂದೇ ಭಾರತದವರು, ಇಂಡಿಯಾದಲ್ಲಿ ಇರೋರಲ್ಲ ಇಂಡಿಯಾ.
ನೋ ಕಾಸ್ಟ್ ನಥಿಂಗ್, ನೋ ಕ್ರೀಡ್. ನಾವೆಲ್ಲ ಇಂಡಿಯನ್ ಅಂದರೆ ಮುಗೀತು, ನಾವೆಲ್ಲ ಭಾರತೀಯ ಅಷ್ಟೇ. ಅದಕ್ಕೆ ಜಾತಿ ಇಲ್ಲ, ಕುಲ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ. ವಿ ಆರ್ ಇಂಡಿಯನ್. ಒಂದು ವೇಳೆ ಬಹಳಷ್ಟು ವಿಚಾರಗಳನ್ನು ಬಹಳ ಸುದೀರ್ಘವಾಗಿ ನಮ್ಮ ಮನಮುಟ್ಟ ರೀತಿ ತಿಳಿಸ್ಕೊಟ್ಟಂಥ ಶಿಕ್ಷಣ ದಾನಿಗಳಂದರೆ ತಪ್ಪಾಗಲಾರದು ಕುಮಾರಸ್ವಾಮಿರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸಭೆಯನ್ನು ಕುರಿತು ಪುಟ್ಟ ಅಂಬೇಡ್ಕರ್ ಬಾಬಾ ಸಾಹೇಬರ ವಂಶಸ್ಥ ಆನಂದರಾಜ್ ಅಂಬೇಡ್ಕರ್ ಸಾಹೇಬ್ ಬಂದರೆ ಮೊಟ್ಟ ಮೊದಲನೇದಾಗಿ ಏರ್ಪೋರ್ಟಲ್ಲಿ ಅವರನ್ನ ಸ್ವಾಗತ ಮಾಡೋದೇ ರಿಯಾನ್ ಪಟೇಲ್ ಅವರು ಈ ಒಂದು ಸಭೆಯನ್ನು ಕುರಿತು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಆ ಪುಟ್ಟ ಅಂಬೇಡ್ಕರ್ ಮಾತುಗಳನ್ನು ಕೇಳಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಒಂದು ವೇಳೆ ಪುಟ್ಟ ಬಾಲಕ ಹೇಳಿದ್ದು ದಯಮಾಡಿ ಮಕ್ಕಳಿಗೆ ಬೀಡಿ, ಸಿಗರೇಟು, ಹಂಸು, ಪುಲ್ಕ, ಪಾನ್ ಪರಾಗ್ ಇಂಥವುಗಳ ಅಡಿಟಿಂದ ದೂರ ಮಾಡಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿ. ಯಾಕಂದರೆ ಒಂದು ಮಗು ಅಡಿಟ್ ಆದರೆ ಆ ಮನೆಯೇ ನಾಶ ಆಗುತ್ತೆ, ಒಂದು ಮನೆ ನಾಶ ಆದರೆ ಊರು ನಾಶ ಆಗುತ್ತೆ, ಊರು ನಾಶ ಆದರೆ ಪಟ್ಟಣ ನಾಶ ಆಗುತ್ತೆ, ಹಾಗೆ ನಮ್ಮ ದೇಶದ ನಾಶ ಆಗುತ್ತದೆ ಅಂತೇಳಿ ರಿಯಾನ್ ಪಟೇಲ್ ತಿಳಿಸ್ಕೊಂಡು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸೋಲು ಕುಮಾರ್ ಸರ್, ನೀವು ಮತ್ತೆ ನಾಗೇಶ್ ಸರ್ ಮುಂದೆ ಬನ್ನಿ. ಅಂದರೆ ಈ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನಾವು ವಿದ್ಯೆಯನ್ನು ಕೊಡ್ತೀವಿ, ನನ್ನ ಪತ್ರಿಕೆಗೆ ಹಾಕಿ ಅಂತ ತಿಳಿಸ್ಕೊಂಡಂಥ ಕುಮಾರಸ್ವಾಮಿ ಸರ್ಗೆ ಈ ಒಂದು ಸಭೆಯ ಪೂರ್ವವಾಗಿ ಒಂದು ಸಣ್ಣ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೀವಿ.
ದಯಮಾಡಿ ಮನೆ ಶಿಸ್ತನ್ನು ಕಾಪಾಡ್ಕೊಳ್ಳಿ. जय भीम जय जय भीम जय भीम ಪ್ರಾರಂಭಿಸಿದ್ದಾರೆ. ಒಂದು 2 ನಿಮಿಷದಲ್ಲಿ ಬೆಂಕಿ ಗೊತ್ತಿದ್ದಾರೆ, ಕಾಂಪೌಂಡ್ ಒಳಗಡೆ ಇದ್ದಾರೆ. ದಯಮಾಡಿ 75ನೇ ಸ್ವಾತಂತ್ರ್ಯದ ಸಂದರ್ಭಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆ ಈ ಒಂದು ಯುವಕರು ಮತ್ತು ಮಾದಕ ವಸ್ತುಗಳ ಪರಿಣಾಮ ಕುರಿತಂತೆ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಒಂದು ಅಮೂಲ್ಯವಾದ ಕಾರ್ಯಕ್ರಮಕ್ಕೆ ಈ ಸ್ಥಳಾವಕಾಶ ಮಾಡಿಕೊಟ್ಟಂತ ನಮ್ಮ ಗುರುಗಳು ಮತ್ತೆ ಈ ಭಾಗಕ್ಕೆ ವಿದ್ಯಾದಾನ ಮಾಡಿದಂಥ ಹಿರಿಯರು ಮತ್ತೆ ಒಂದು ಬದ್ಧತೆಯ ಪ್ರಾಮಾಣಿಕತೆ ಇರ್ತಕ್ಕಂಥ ಕಾನೂನುಶ್ರೀ ಅವ್ರ ಜೊತೆ ನಾನು ಪಕ್ಕದಲ್ಲಿ ಕೂತಿರೋದೇ ನನ್ನ ಜೀವಿತದ ಕಾಲದ ಒಂದು ಪುಣ್ಯ. ಮಾತನಾಡೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು. ಆಕ್ಚುಲಿ ನನ್ನ ಮದುವೆ ನಾನೇ ಮಾತನಾಡಿದ್ದೆ. ಅವರು ನಮ್ಮ ಮದುವೆ ವಿಷಯ ಹೇಳಿದಾಗ ನಾನು ಮದುವೆ ಆಗಿದ್ದು ರಿಬೇಟಿ ಸ್ಕೂಲ್ ಗ್ರೌಂಡಲ್ಲಿ. ಅಲ್ಲಿ ಒಂದು ಪೆಂಡಾಲ್ ಹಾಕಿ ನಮ್ಮ ತಂದೆ ತಾಯಿ ಕೊಟ್ಟಿದ್ವಿ. ಅವತ್ತು ಬರಗೂರು ರಾಮಚಂದ್ರಪ್ಪ, ಸಿದ್ಲಿಂಗಯ್ಯ, ಈ ನಾಡಿನ ದೊಡ್ಡ ಲೇಖಕರು ಸಾವಿರಾರು ಜನ ಸೇರಿದ್ರು. ಅವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡಾಡಿ ಒಂದು ತಮಟೆ ಹೊಡೆದು ನಮ್ಮ ತಂದೆ ತಾಯಿ ಹೇಳಿ ತಾಳಿ ಕಟ್ಬೋದು ಅಂತ ಹೇಳಿ ಕಟ್ಟಿದ್ವಿ. ಆದರೆ ನನಗೆ ಸಂತೋಷ ಆಗಿರ್ಬೋದು, ಬೇರೆಯವ್ರಿಗೆ ಖುಷಿ ಆಗಿರ್ಬೋದು. ಆದರೆ ನಮ್ಮ ತಂದೆ ತಾಯಿ ಅಂತೂ ಭಾಳ ಹೊರಗಾಡಿರ್ತಾರೆ, ಭಾಳ ನೋವು ಪಟ್ಟಿರ್ತಾರೆ. ನನ್ನ ಮಗ ಈಗ ಆಗ್ತಿಲ್ಲ ಅಂತ ಎಷ್ಟು ನೋವು ಕೊಟ್ಟರು. ಆದರೆ ನಾನು ಇವತ್ತು ನಾನು ಸ್ಮರಿಸ್ತೀನಿ, ನನ್ನ ತಂದೆ ನಾನು ಎಷ್ಟು ನೋವಿಟ್ಬಿಟ್ಟು ನಾ ಅಂತ. ಯಾಕಂದ್ರೆ ಒಬ್ಬ ತಂದೆ ಆದರೂ ಆ ಥರದ ಮದುವೆಗೆ ಆ ಥರದಕ್ಕೆ ತಂದೆ ತಾಯಿ ಸಹಕರಿಸಲ್ಲ, ಪ್ರೋತ್ಸಾಹಿಸಲ್ಲ. ಇವತ್ತು ನಾನು ಅದನ್ನು ಮಾಡಿದ್ದಕ್ಕೆ ಇವತ್ತು ಹೇಳ್ಕೊಳ್ಳೋದಂತ ಒಂದು ಯಜಮಾನಿಕೆ ಸಿಕ್ತು. ಅವತ್ತು ಭಾನುವಾರ ಇದ್ದಿತ್ತು, ಶನಿವಾರ ಒಂದು ಮೀಟಿಂಗ್ ಇತ್ತು. ಅಲ್ಲೇ ಹಾಸ್ಟೆಲ್ ಮೀಟಿಂಗ್ ಮಾಡಿ ಅಲ್ಲೇ ಮಲ್ಬಿಟ್ಟಿದ್ದೆ. ಬೆಳಗ್ಗೆ ಹೋಗಿ ಚೌಡಟ್ಟಿ ಸರ್ಕಲಲ್ಲೇ ಒಂದು ಶೇವಿಂಗ್ಸ್ ಆಫೀಸ್ ಕಲ್ ಬಿಲ್ಡಿಂಗ್ ಬಂದು ಅದು ಶೇವಿಂಗ್ ಮಾಡ್ಕೊಂಡ್ಬಂದು ಹಾಸ್ಟೆಲ್ ನೀರಿಲ್ಲ, ಸ್ನಾನ ಮಾಡಿಲ್ಲ, ಹಂಗೆ ಹೋಗಿ ತಾಳಿ ಕಟ್ಟಿದ್ದೆ. ಸೊ ಹೀಗಾಗಿ ಹಿಂಗಾದರೂ ಕೂಡ ಇವತ್ತು ನಾನು ನೀಟಿವೆಲ್ಲ ಹಿಂಗೆ ಇದಾಗಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಒಂದು ಮೌಢ್ಯಗಳನ್ನ, ಸರಳತೆಯನ್ನ, ಸಂಪ್ರದಾಯಗಳನ್ನ ಪ್ರತಿಪಾದಿಸಬೇಕನ್ನೋ ಕಾರಣಕ್ಕಾಗಿ ನಾನು ತಗೊಂಡಂಥ ತೀರ್ಮಾನ ಮತ್ತು ಒಂದು ಘಟನೆ. ಅದಕ್ಕಾಗಿ ಇವತ್ತು ಹಿರಿಯರು ಪೂಜನೀಯರು ಕೂಡ ಸ್ಮರಿಸಿ ಯಾಕೆ ಹೇಳ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ಆಫ್ ದಿಸ್. ಇವತ್ತು ನಮ್ಮ ತಾಲೂಕಿನ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನಮ್ಮ ತಾಲೂಕಿನ ಬಗ್ಗೆ ಇದು ಒಂದು ಸೆಂಟರ್ ಪಾಯಿಂಟ್ ಯಾಕಾಗಿದೆ ಅಂದರೆ, ಇದು ಈ ಕಡೆ ಹೋದರೆ ತಮಿಳುನಾಡು, ಈ ಕಡೆ ಉತ್ತರಕ್ಕೆ ಹೋದರೆ ಬೆಂಗಳೂರು, ಫುಲ್ಲಿ ಲೋಡೆಡ್ ಬೆಂಗಳೂರು, ಈ ಕಡೆ ಹೋದರೆ ತಮಿಳುನಾಡು. ಈಗ ನಾವು ಇರೋ ಕಡೆ ಇರೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವುದರಲ್ಲಿ ಅಂಥ ಪರಿಸ್ಥಿತಿ ಆಗಿದೆ ಅಂದರೆ, ಈಗ ಸರ್ ಹೇಳಿದಂಗೆ ಈ ಮಾದಕ ವಸ್ತುಗಳು ಮತ್ತು ಮಾಫಿಯಾಗಳು ಮತ್ತು ಭೂ ಕಬಳಿಕೆದಾರರಿಗೆ ಸೆಂಟ್ರ್ ಪ್ಲೇಸ್ ಯಾವುದಂದ್ರೆ ಆನೇಕಲ್. ನಂಬರ್ 1 ಬೆಂಗಳೂರಿಗೆ ಹತ್ರ, ನಂಬರ್ 2 ಮೈಸೂರಿಗೆ ಹತ್ರ, ನಂಬರ್ 3 ಇಲ್ಲಿ ಅಸಂಘಟಿತನ ಮತ್ತು ಅಸಮಾನತೆ ಇದೆ. ಅದೆಲ್ಲ ಬಂಡವಾಳನ್ನ ಇವತ್ತು 224 ಜನ ಇರ್ತಕ್ಕಂಥ MLAಗಳಲ್ಲಿ ಮೆಜಾರಿಟಿ MLAಗಳ ಪ್ರಾಪರ್ಟಿ ಯಾಕೆ ಆನೇಕಲ್ ತಾಲೂಕಲ್ಲಿದೆ ಅಂದರೆ, ಈ ತಾಲೂಕಿನ ಭೂಮಿ ಅಷ್ಟೊಂದು ಕಾಸ್ಟ್ಲಿ ಇದೆ ಮತ್ತು ಇಂಪ್ರೂವ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಮತ್ತು ಇಂಡಸ್ಟ್ರಿ ಏರಿಯಾಸ್ ಇದೆ. ಈ ಕೈಗಾರಿಕಾ ಪ್ರದೇಶಗಳು ಇರ್ತಕ್ಕಂಥ ಹತ್ತಿಬಲ್ಲೆ, ವೀರಸಂದ್ರ, ಜಿಗಣಿ, ಈ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಪರ್ ಡೇ 10,000 ಕೋಟಿ ಟರ್ನ್ ಆಗುವಂಥ ಕಂಪನಿಗಳಿದ್ದಾವೆ. ಇನ್ಫೋಸಿಸ್, ವಿಪ್ರಾ, ಮೈಕ್ರೋಲಾಬ್, ಬಯೋಕಾನ್, ಇಂಥ ಅನೇಕ ಕಂಪನಿಗಳು. ಇಷ್ಟು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುವಂಥ ಕಂಪನಿಗಳ ಮಧ್ಯೆ ಇಷ್ಟೆಲ್ಲ ಕಂಪನಿಗಳ ಸರ್ಕಾರದಿಂದ ಈಗ ತಾನೇ ಈ ತಾಲೂಕಿನ ರಸ್ತೆ ನಿರೀಕ್ಷಕರಂತ ಏನು ಧರಣಿ ಮಾಡ್ತಾರೆ, ಯಾವುದಕ್ಕೂ ಒತ್ತಾಯ ಮಾಡ್ತಾರೆ, ಏನಕ್ಕೆ ತಮಟೆ ಹೊಡಿತಾರೆ ಅನ್ನೋ ಒಂದು ಮಾತು. ಆದರೆ ಅದು ಹೊರತಾಗಿ ಬೇರೆ ಆಲೋಚನೆಗಳಿಲ್ವಾ, ಅದು ಹೊರತಾಗಿ ಬೇರೆ ಒಂದು ಸಂಘಟನೆ ನಮ್ಮ ಒಂದು ವಿಷನ್ ಇಲ್ವಾ ಅನ್ನೋದಕ್ಕಾಗಿ ಇವತ್ತು ನಾವು ಯುವಕರು ಮತ್ತು ಮಾದಕ ವಸ್ತುಗಳು ಕುರಿತಂತೆ ಇವುಗಳು ಜನಜಾಗೃತಿ ಮೂಡಿಸಬೇಕು, ಕನಿಷ್ಠ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಯುವಶಕ್ತಿ ಅನ್ನೋದು
ಇದು ಈ ದೇಶದ ಶಕ್ತಿ ಅದು. ದೇಶದ ಪ್ರಮೋಚ್ಚ ಶಕ್ತಿ ಯುವಶಕ್ತಿ. ಯೂತ್ ಎನರ್ಜಿನ ಬಹಳ ಪೊಟೆನ್ಷಿಯಲ್ ಎನರ್ಜಿ. ಅಂಥ ಪೊಟೆನ್ಷಿಯಲ್ ಎನರ್ಜಿ ಇವತ್ತು 75 ವರ್ಷಗಳ ನಮ್ಮ ಸ್ವತಂತ್ರ ಅವಧಿಯ ಸುದೀರ್ಘವಾದ ಮುಕ್ಕಾಲು ಶತಮಾನದಲ್ಲಿ ಎಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತು ಪ್ರತಿ ಊರಲ್ಲೂ ಪ್ರತಿ ಗ್ರಾಮದಲ್ಲೂ ಇವತ್ತು ಮಾದಕ ವಸ್ತುಗಳು ಲಭ್ಯವಿದೆ. ಅಂದರೆ ಯಾರು ಅದನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಯಾರು? ಒಂದು ಅಸಂಘಟಿತರು, ಒಂದು ಕಾರ್ಮಿಕರು, ಮತ್ತು ಮನೆಗಳಲ್ಲಿ ಡಿಸ್ಟರ್ಬ್ ಆಗಿರ್ತಕ್ಕಂಥವ್ರು, ಮತ್ತು ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಜನ ವಾಸ ಮಾಡುವಂಥ ಜನತೆ, ಇವೆಲ್ಲೂ ಇದನ್ನು ಉಪಯೋಗಿಸ್ತಾರೆ. ಬಟ್ ಇದನ್ನು ಯಾರು ಹೇಳ್ಬೇಕು? ನಾವು ಯುವಕರಿಗೆ ಹೇಳಬೇಕು. ಯುವಕರಿಗೆ ಈ ಸಬ್ಜೆಕ್ಟು ನಾವು ಸ್ಟಾರ್ಟ್ ಮಾಡಿದಾಗಲೇ ಎದ್ದು ಹೊರಗಡೆ ಹೋಗ್ತಾ 5 ಜನ ಎದ್ದು ಹೊರಗಡೆ ಹೋಗ್ತು ತಿರ್ಗಾ ಬಂದ್ರು ಬಿಡಿ. ಅಂದರೆ ಯಾರಿಗೆ ರಿಸೀವ್ ಆಗಬೇಕೋ ಆ ರಿಸೀವ್ ಅಂದರೆ ನಮ್ಮಲ್ಲಿ ಒಂದು ವಿಚಾರ ಗ್ರಹಿಕೆಯ ಒಂದು ಹಸಿವಿಲ್ಲ. ಒಂದು ವಿಚಾರ ತಿಳ್ಕೋಬೇಕು, ಅದು ಯಾವುದನ್ನ ವಿಚಾರ ಆಗಬೇಕು, ವಿಚಾರನ ತಿಳ್ಕೋಬೇಕಂತ ಎಲ್ಲರಿಗೂ ಜಾಗೃತಿ ಬರೋದು ಅಲ್ಲಿವರೆಗೂ ನಾವು ಅಲೋ ಮಾಡಿಲ್ಲ. ನಮ್ಮ ಮನಸ್ಸಿಗೆ ನಮ್ಮ ವಿಚಾರಗಳನ್ನ ಅಲೋ ಮಾಡಿದ್ರೆ ಅವು ನಮ್ಗೆ ವಿಕಾಸ ಕೊಡುತ್ತೆ, ದಾರಿ ಕೊಡುತ್ತೆ, ಬೆಳಕು ಕೊಡುತ್ತೆ, ಜ್ಞಾನೋದಯ ಕೊಡುತ್ತೆ, ಅದು ನಿಮ್ಮನ್ನು ನಡೆಸುತ್ತೆ. ಅದರ ವಿಚಾರ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕು ಅಂತ ಒಂದು ಜನಸಾಂದ್ರತೆ ಜಾಸ್ತಿ ಇರ್ತಕ್ಕಂಥ ಈ ಕಡೆ ಅರೆಪಟ್ಟಣ, ನಾವು ಈ ಕಡೆ ಪೂರ್ತಿ ನಗರನೂ ಅಲ್ಲ, ಇಲ್ಲ ಪೂರ್ತಿ ಹಳ್ಳಿನೂ ಅಲ್ಲ, ನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಇವತ್ತು ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಇರೋದ್ರಿಂದ ಮತ್ತು ಇಲ್ಲಿನ ಮನಿ ಫ್ಲೋ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇವತ್ತು ಯುವಕರು ಇಂಥ ಒಂದು ವಿಚಾರಗಳಿಗೆ ಜಾಸ್ತಿ ಮಾರ ಹೋಗ್ತಾರೆ. ಇವತ್ತು ನೋಡಿ ಮೆಜಾರಿಟಿ ಭಾಳ ಕಡೆ ನೀವು ಗೆಳೆಯ ಬಂತ ಮುಟ್ಟಿ ಬಂತ ಪೋಸ್ಟ್ ಯಾವ್ದಿರುತ್ತೆ, ನಾಟ್ ಇವನ್ 25 years ಅದು ಒಳಗಡೆ ಇರುತ್ತೆ. ಒಂದಲ್ಲ ಒಂದು ಸರ್ಕಲ್ ಇದ್ದೇ ಇದೆಯಲ್ಲ, ಯಾಕೆ ವಾಟ್ ಯಾವ ಕಾರಣಕ್ಕಾಗಿದೆ ಅಂದರೆ ಯಾರೇ ಆಗಲಿ ಅದಕ್ಕೆ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ, ಒಂದು ಬೀದಿ ಹಳ್ಳಿ ಮುಖ್ಯ ಅಲ್ಲ. ಆದರೆ ಈ ದೇಶದ ಪ್ರಜೆ ಯುವಜನತೆ ಇನ್ನೊಂದು ದಿನ ಮುಂದೆ ಇನ್ನ 25-30 ವರ್ಷ ಮಾಡಬೇಕಾದ್ರೂ ಸೆಂಟ್ರಲ್ಲೇನೆ ಗೆಳೆಯ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ಇದಕ್ಕೆ ಹೋಗ್ತಾನೆ. ಮತ್ತೆ ಅನುಕರಣೆ ಇದೆಯಲ್ಲ, ಅನುಕರಣೆ ಕೂಡ ಬಹಳ ಅವಾಸ್ತವಿಕವಾದ ಅವೈಜ್ಞಾನಿಕವಾದ ಅನುಕರಣೆ. ಯಾವುದೋ ಒಂದು ಫಿಲಿಮ್ ಅಲ್ಲೋ ಯಾವುದೋ ಒಂದು ಇದರಲ್ಲೋ ಯಾವನೋ ಒಂದು ಡ್ರೆಸ್ ಮಾಡಿದ್ರೆ ಆ ಡ್ರೆಸ್ ಅನುಕರಣೆ ಮಾಡೋದು, ಅವನ ಥರ ಕಟಿಂಗ್ ಮಾಡೋದು, ಅವ್ರ ಕಡೆ ಬಾಲೆ ಹಾಕೊಳ್ಳೋದು, ಒಂದು ವಿಚಿತ್ರವಾಗಿ ಎಕ್ಸ್ಪೋಸ್ ಆಗೋದು. ಯಾವಾಗ ಒಂದು ವಿಚಿತ್ರವಾಗಿ ಎಕ್ಸ್ಪೋಸ್ ಮಾಡ್ತಾನೆ ಅವ್ನು ವಿಚಿತ್ರವಾದ ನಡವಳಿಕೆಗಳನ್ನ ಇಟ್ಕೊತಾನೆ, ವಿಚಿತ್ರವಾದ ನಡವಳಿಕೆಗಳು ಬಿಟ್ಟು ವಿಚಿತ್ರವಾಗಿ ಆಡ್ತಾನೆ. ಅಫ್ಕೋರ್ಸ್ ಆ ಏಜಲ್ಲಿ ಅವನಿಗೆ ಅಷ್ಟು ಉನ್ಮಾದ ಉತ್ಸಾಹ ಇರೋದ್ರಿಂದ ಮಾಡಿಸುತ್ತೆ. ಆದ್ರೆ ಪರಿಣಾಮ ಅದ ನಂತರ ಏನಾಗುತ್ತೆ ಆ ಥರ ಒಬ್ರು ಯಾವನು ಹರಿದೋಗಿರೋ ಪ್ಯಾಂಟನ್ನ ಹಾಕ್ಕೊಡ್ತಿರ್ಬೋದು, ಚೆನ್ನಾಗಿರೋ ಪ್ಯಾಂಟನ್ನ ಹರಿದು ಹಾಕ್ಕೊಡ್ತಿರ್ಬೋದು, ಜುಟ್ಟು ಹಿಂಗ್ ಬಿಟ್ಕೊಡ್ತಿರ್ಬೋದು, ವಾಲೆ ಹಿಂಗ್ ಹಾಕ್ಕೊಡ್ತಿರ್ಬೋದು. ಹಿಂಗೆಲ್ಲ ಹಾಕಿದ್ರೆ ಸಮಾಜ ಅವನು ವಿಚಿತ್ರವಾಗಿ ನೋಡುತ್ತೆ. ಅವ್ನಿಗೆ ಗೊತ್ತಿರೋಲ್ಲ ಅಷ್ಟೇ. ಅವನ್ನೆಲ್ಲಾನು ಹೋಗಿ ಯಾವ್ರ ಹತ್ರ 1000 ರೂಪಾಯಿ ಸಾಲ ಕೇಳಾಗ್ತಾಗ ಯಾವನ ಕೊಡ್ತಾರನ್ರಿ, ಒಬ್ಬರು ಕೊಡ್ತಾರಂದ್ರೆ ವಿಚಿತ್ರವಾಗಿ ಡ್ರೆಸ್ ಹಾಕೊಂಡು ಈ ಕಲರ್ ಹಾಕೊಂಡು ಇದಾಕೊಂಡು. ಆಮೇಲೆ ಇವ್ರು ಸರ್ವೆ ಮಾಡಿ, ಇವರೆಲ್ಲ ಯಾರು 5 ಬೈ ಮುಸ್ಲಿಂ 6 ಬೈ ಶೆಡ್ಯೂಲ್ ಕಾಸ್ಟ್. ಅವ್ರು ಬರ್ತಾಗ ಅಲ್ಲೊಬ್ರು ಇರ್ಬೋದು, ಮೆಜಾರಿಟಿ ಇವರೇ ತಾನೇ ಇರ್ತಾರೆ. ತಪ್ಪಿದ್ರೆ ಹೇಳ್ರಿ ಕೈ ಎತ್ತಿ. ಮೆಜಾರಿಟಿ ಇವರೇ ಹಾಕಿದ್ದಾರೆ. ಒಂದು ಗೃಹ ಬಾಂಧವ್ಯಗಳು ಸರಿ ಇರಲ್ಲ, ಅಥವಾ ಅವರು ತಂದೆ ತಾಯಿ ಜೊತೆ ಜೋಡಣೆ ಇರಲ್ಲ, ಅಥವಾ ಅಕ್ಕಪಕ್ಕದ ಸಹಯೋಗತ ಇರಲ್ಲ, ಅಥವಾ ಇನ್ನೊಬ್ಬರ ಜೊತೆ ಒಂದು ಕಾಮನ್ ಕಮ್ಯುನ್ ಥಿಂಕಿಂಗ್ ಇರಲ್ಲ, ಒಂದು ಸಾಮೂಹಿಕ ಎಕ್ಸ್ಚೇಂಜಸ್ ಇರೋದಿಲ್ಲ. ಈಗ ಒಂದು 5-6 ಜನ ಗುಂಪು ಸೇರ್ಕೋತಾರೆ, ಮಚ್ಚ ಆಗೋದ ಇದು ಅಂತ ಹೇಳ್ಕೋದು, ಅದು ಗುಂಪು ಒಂದು ಸರ್ಕಲ್, ಅವರೊಂದು 5 ವರ್ಷ ಆ ಸರ್ಕಲ್ ರಾಜಭಾರ ಆಡಬೇಕು. ಮತ್ತೆ ಇವ್ರಿಗೊಂದು ಕಾಂಪಿಟೇಷನ್, ಹೀರೋಯಿಸಮ್, ನಾನು ಹಿಂಗ್ ಮಾಡ್ಬೇಕು, ಅವ್ರು ಹಿಂಗ್ ಮಾಡ್ಬೇಕು, ಆ ಥರದ್ದು ಇದು ಮಾಡ್ತಾರೆ. ಹೊರತು ನಮ್ಮ ದೇಶಕ್ಕೆ ಸಮಸ್ಯೆಗಳಿದೆ. ಅದು ಎಂಥ ಸಂದರ್ಭದಲ್ಲಿ ನಾವು ಈ ಚರ್ಚೆ ಪ್ರಾರಂಭ ಮಾಡಿದ್ರೆ ಅಟ್ ದಿ ಟೈಮ್ ಆಫ್ 75 years ಅಮೃತೋತ್ಸವದ ಸಂದರ್ಭಕ್ಕೆ ನಾವಿವತ್ತು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಈಗ ಪ್ರಪಂಚ ನೋಡಿ, ರಷ್ಯಾ ಉಕ್ರೇನ್ ಮೇಲೆ ಜಗಳ ಮಾಡ್ತಾರೆ, ಚೈನಾ ತೈವಾನ್ ಮೇಲೆ ಮಾಡ್ತದೆ, ಏಷ್ಯಾ ಖಂಡದಲ್ಲಿ ಒಂಥರ ಪ್ರಾಬ್ಲಮ್, ಯುರೋಪಲ್ಲಿ ಒಂಥರ ಪ್ರಾಬ್ಲಮ್, ವಿಶ್ವದಲ್ಲೇ ಒಂದು ದೊಡ್ಡ ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಬರ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಯುವ ಪೀಳಿಗೆ, ಬಹುಸಂಖ್ಯಾತ ಜನಸಂಖ್ಯೆ ಇರ್ತಕ್ಕಂಥ ಜನ ನಾವು, ಬಹುಸಂಸ್ಕೃತಿ ಇರ್ತಕ್ಕಂಥ ಜನ ನಾವು, ಇಂಥ ದೇಶದಲ್ಲಿ ಒಂದು ಸಾರಿ ಡಿಸ್ಟರ್ಬ್ ಆಗ್ಬಿಟ್ರೆ ಎವರ್ ಲಾಸ್. ಆಮೇಲೆ ಅನ್ಕಂಟ್ರೋಲಬಲ್. ಅದನ್ನ ಹೆಂಗೆ ತಡಿಕೊಳ್ಳೋದು, ಹೆಂಗೆ ತಡಿಬೇಕಂದ್ರೆ ಇದ್ರ ಪರಿಣಾಮ ಒಂದು 2-3 ವರ್ಷಕ್ಕೆ ಆಗ್ಬೋದು. ಅದ್ರ ಇವತ್ತಿನ ಪರಿಣಾಮ ನೋಡಿ, ಯಾವ ಊರ್ಗನ ಹೋಗಿ ಸರ್ ದಂಡೆ ಕುಡಿತಾರೆ, ಸರ್ ಇಲ್ಲಿ ಗಾಂಜಾ ಮಾಡ್ತಾರೆ ಅಂತಾರೆ. ಸೊ ಗಾಂಜಾ ಕುಡಿಯೋದು, ಗಾಂಜಾ ಮಾಡೋದು ಕ್ಷಣ ಮಾತ್ರದ ಸುಖನೇ ಇರ್ಬೋದು. ಅದು ಒಂದ್ಸರಿ ಅದು ನಿಮ್ಮ ನರ್ವ್ಸ್ಗೆ ಅಥವಾ ನಿಮ್ಮ ಬ್ರೈನ್ಗೆ ಅಥವಾ ನಿಮ್ಮ ಲೋ ಎಕಾನಮಿ, ಅದು ಅಫ್ಕೋರ್ಸ್ ಆ ಲೋ ಎಕಾನಮಿಗೆ ಅಡ್ಜಸ್ಟ್ ಆಗ್ಬಿಟ್ರೆ ನೀವು ಅದರಲ್ಲೇ ಬೆಳೀತಾ ಹೋಗ್ತೀವಿ. ಅದರಲ್ಲೇ ಬೆಳೆದಿಲ್ಲ 10 ವರ್ಷಕ್ಕೆ. ಈಗಾಗಲೇ ನಾವು ವರ್ಲ್ಡಲ್ಲಿ ಚಿನ್ನ ಬೆಳ್ಳಿ ಹೊಡಿತಾ ಇಲ್ಲ, ರನ್ನಿಂಗ್ ರೇಸಲ್ಲಿ ಹಾಕೋದು, ಇನ್ನೊಂದ್ರಲ್ಲಾದ್ರು ಗೋಲ್ಡ್ ಮೆಡಲ್ಸ್ಗಳೇ ಇಲ್ಲ. ನಮಗೆ ಗೋಲ್ಡ್ ಮೆಡಲ್ಗಳೇ ಇಲ್ಲದೆ ಅಂತಕ್ಕಂಥ ಯುವ ಎನರ್ಜಿ ಇಷ್ಟು ವರ್ಷ ಬಂದಿದೆ. ಇವಾಗ ಇಂಥದ್ದಾಗ್ಬಿಟ್ರೆ ಅಫ್ಕೋರ್ಸ್ ನಾವು ಇನ್ನು 10 ವರ್ಷಕ್ಕೆ ಇರೋದಿಲ್ಲ ಅಂತ ತಿಳ್ಕೊಂಡು, ಇನ್ನು 10 ವರ್ಷ ಅಂದ್ರೆ ಮನುಕುಲ ಇರಬಾರ್ದ? ಮನುಕುಲಕ್ಕಾಗಿ ಏನು ನಮ್ಮ ಕಾಂಟ್ರಿಬ್ಯೂಷನ್, ಏನು ನಮ್ಮ ಕಂಟ್ರೋಲ್?
ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬದುಕು ಬಂದಿದೆ, ನಮ್ಮ ಸಮಾಜಕ್ಕೆ ಬದುಕು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಆನೇಕಲ್ ತಾಲೂಕನ್ನೇ ನಾನು ಯಾಕೆ ಹೇಳ್ತೀನಿ ಅಂದರೆ, ಆನೇಕಲ್ ತಾಲೂಕು ಬೆಂಗಳೂರಿಗೆ ಹತ್ರ, ಆನೇಕಲ್ ತಾಲೂಕು ಇನ್ನೊಂದು ರಾಜ್ಯದ ಗಡಿ, ಮತ್ತು ಆನೇಕಲ್ ತಾಲೂಕು ಕೂಡ ಒಂದು ಮಿಶ್ರವಾದ ಆಲೋಚನೆ ಇರ್ತಕ್ಕಂಥ ಜಿಗಣಿ ಹೋಬಳಿ ಕಸ್ಬಾ ಹೋಬಳಿ ಮ್ಯಾಚ್ ಆಗಲ್ಲ, ಕಸ್ಬಾ ಹೋಬಳಿ ಅರ್ತಿಬೆಲೆ ಹೋಬಳಿ ಮ್ಯಾಚ್ ಆಗಲ್ಲ, ಅರ್ತಿಬೆಲೆ ಹೋಬಳಿ ಸರ್ಜಾಪುರ ಹೋಬಳಿ ಮ್ಯಾಚ್ ಆಗಲ್ಲ. ಇರೋ 4 ಹೋಬಳಿಗಳಲ್ಲೇ ಡಿಫ್ರೆಂಟ್ ಆಟಿಟ್ಯೂಡ್ ಇದೆ. ಸೊ ಇಂಥ ಒಂದು ಸಂದರ್ಭಕ್ಕೆ ಒಂದು ಅನ್ಕಂಟ್ರೋಲಬಲ್ ಒಂದು ಇಂಥ ಪರಿಸ್ಥಿತಿ ಇರೋದ್ರಿಂದಾಗಿ ನಮಗೆ ಭಾಳ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮೊದಲೊಂದು ಕಾಲದಲ್ಲಿ ನಾವು 1987ರಲ್ಲೇ ಒಂದು ಸಾಮರಸ್ಯ ಸಭೆ ಮಾಡಿದ್ವಿ. ಈ ಜಾತಿಗಳು ಕಿತ್ತಾಡಬಾರ್ದು, ನಮ್ಮ ಜಾತಿಗೆ ಸಾಮರಸ್ಯ ಇರಬೇಕು, ಸೋದರತೆ ಇರಬೇಕು ಅನ್ನೋಕ್ಕೆ ಅವತ್ತು ಯಾರ ಅಧ್ಯಕ್ಷ ಟಿ ಶ್ರೀನಿವಾಸ್ ಲೈಜಿ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ರು ನಾವು ಅವ್ರ ಪ್ರತಿಭೆಯಲ್ಲಿ. ಅವಾಗ ಮೊದಲೆಲ್ಲ ಆವತ್ತಿಂದ ಭಾಳ ಗ್ಯಾಪ್ ಇದೆ. ಆವತ್ತಿಂದ ಪೊಲೀಸ್ ಆಫೀಸರ್ಗೆ ಏನೋ ನಾವು ಹೇಳಿದ್ರೆ ಫ್ರೆಂಡ್ಲಿಯಾಗಿ ಕೇಳೋರು, ಫ್ರೆಂಡ್ಲಿಯಾಗಿ ನೋಡೋರು, ಆಮೇಲೆ ಸಂಘಟನೆಯವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋರು, ಆಮೇಲೆ ನಾವು ಬನ್ನಿ ಮಾತಾಡೋರು. ಅಥವಾ ಅವಾಗೆಲ್ಲ ಈಗ ಶಂಕರಪ್ಪ ಅಂತ ಸಬ್ ಇನ್ಸ್ಪೆಕ್ಟರ್, ಆಗ ಅವ್ರಿಗೆ ಆನೇಕಲ್ಲು, ಯಡಗೋಡಿ, ಬನ್ನರಘಟ್ಟ 3 ಸೇರಿ ಅವ್ರು ಓಡಾಡ್ತಾರೆ ಬುಲೆಟಲ್ಲಿ. ಅಲ್ಲೆಲ್ಲ ಕಂಸಂದ್ರೆ ಅಲ್ಲಿ ಅವಾಗೆಲ್ಲ ಸೈಕಲ್ ನಡ್ಕೊಂಡು ಓಡಾಡ್ತಿದ್ರೆ ಸಿಕ್ಕರೆ ಗಂಟೆಗಟ್ಟಲೆ ಕುತ್ಕೊಂಡು ಮಾತಾಡೋದು. ಈಗಲೂ ಜ್ಞಾಪಕ ಇದೆ. ಅವ್ರಿಗೆ ಕರೆಂಟ್ ಅಂತಿದ್ದೆ ಆಗಿಲ್ಲ. ಅವ್ರು ಭ್ರಷ್ಟಾಚಾರ ಅಂತಿರಲ್ಲ ಶಂಕರ ಕೇಳಿ ಡೆಫಿನೇಷನ್. ಭ್ರಷ್ಟಾಚಾರಕ್ಕೆ ಡೆಫಿನೇಷನ್ ಕೊಡೋದು ಭಾಳ ಕಷ್ಟ. ಒಂದು ಕೈಂಡ್ ಏನಪ್ಪ, ಒಂದು ಗೀವ್ ಏನಪ್ಪ, ಒಂದು ಇನ್ಫ್ಲೂಯೆನ್ಸ್, ಇದಕ್ಕೆ ಒಂದು ಪರ್ಟಿಕ್ಯುಲರ್ ಇದೇ ಇಲ್ಲ. ಆ ಸಬ್ಜೆಕ್ಟ್ ಅವತ್ತು ಅವರು ಇದು ಮಾಡಿದರು. ಮತ್ತು ನಮ್ಮ ತಾಲೂಕಲ್ಲೂ ಭಾಳಷ್ಟು ಜನ ಒಳ್ಳೆ ಆಫೀಸರ್ಗಳು ಬಂದವರು. ನಮ್ಮ ತಾಲೂಕಲ್ಲಿ ಪ್ರಪ್ರಥಮ ಬಾರಿಗೆ ಈ ಶೋಷಿತ ಸಮುದಾಯಕ್ಕೆ ಚೇರ್ ಕೊಟ್ಟಂಥ ಮೊದಲನೇ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸರ್ ಕೊಟ್ರಬಸಪ್ಪ ಬಂದ. ಅವಾಗ ನಾವೆಲ್ಲ ಆನೇಕಲ್ ತಾಲೂಕು ಲೆವೆಲ್ ಹೋರಾಟ ಮಾಡುವಾಗ ಹೊಸಕೋಟೆ ಮತ್ತು ಆನೇಕಲ್ದಲ್ಲಿ 2 ಒಂದೇ ಇತ್ತು. ಒಂದೇ ಇದ್ದಂಥ ಸಂದರ್ಭಕ್ಕೆ ಪೊಲೀಸ್ ಅಂದರೆ ಸಣ್ಣ ಒಂದು ಈಗ ತಾಲೂಕು ಆಫೀಸರ್ ಜಾಗ ಒಂದು ಹೆಂಚಿನ ಮನೆ ಅದು, ತಾಲೂಕು ಆಫೀಸರ್ ಅದು ಒಂದು ಹೆಂಚಿನ ಮನೆ ಇತ್ತು. ಅಂಥ ಒಂದು ಸಂದರ್ಭಕ್ಕೆ ಅವಾಗ ಆನಂದನ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ರು, ಮಂಜುನಾಥ್ ಅಂತ ಒಬ್ಬರು, ಅವ್ರನ್ನಂತೂ ಮರೆಯಂಗೇ ಇಲ್ಲ. ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು. ಆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭಕ್ಕೆ ಇವಾಗಿರೋ ಹಾಸ್ಟೆಲ್ ಇದಕ್ಕೆ ಚೌಡಟಿ ಸರ್ಕಲ್ ಇದ್ದಂಥ ಹಾಸ್ಟೆಲು ಅವರು ಎಲ್ಲರೂ ಈ ಊರುಗಳಿಗೆ ಹೋಗ್ಬಿಟ್ಟಿದ್ರು 5 ಬಜೆ ಸಂದರ್ಭಕ್ಕೆ. ಅವ್ರು ಬರೋಷ್ಟ್ರೊಳಗಡೆ ಅದೆಲ್ಲ ಎತ್ಬಿಟ್ಟು ಒಂದು ಸ್ಕೂಲವರು ಅದು ಸ್ಕೂಲ್ ಮಾಡ್ಕೊಂಡು ನಾವು 7-8 ಜನ ಬಂದಿದ್ದೆ. ಎಲ್ಲ ಯಾರು ಸ್ಕೂಲ್ ಟ್ರಂಕ್ಗಳೆಲ್ಲ ಎತ್ತಿತ್ತು. ಅವ್ರನ್ನೆಲ್ಲ ಓಡಿಸಿ ಅದೆಲ್ಲ ಮಾಡಿ ಟ್ರಂಕ್ಗಳನ್ನೆಲ್ಲ ಇಟ್ಟು ಇದು ಹಾಸ್ಟೆಲ್ಗಳು ಕೊಟ್ಟು ಅವರೆಲ್ಲ ಮನೆಗೆ ಹೋಗ್ರೆ ಇಂಥ ಟೈಮಲ್ಲಿ ಕಬ್ಜಾ ಮಾಡಿದ್ದಾರೆ ಅಂತ ಹೇಳಿ ನಾವು ಫೈಟ್ ಮಾಡಿದಾಗ ಇಡೀ ಊರನ್ನೆಲ್ಲ ನಮ್ಮ ವಿರುದ್ಧ ಸ್ಟ್ರೈಕ್ ಕೊಟ್ಬಿಟ್ರು. ನಾವಿರೋದು 7-8 ಜನ ಈ ಚೌಡಟಿ ಸರ್ಕಲ್. ಹಂಗಾಗಿ ಹಾಸ್ಟೆಲ್ ಅಂತ ಅದಾವಾಗ ನ್ಯಾಯದ ಪರ, ಕಾನೂನು ಪರ, ಬಡವ್ರ ಪರ ನಿಲ್ತಾ ಇರ್ತಕ್ಕಂಥ ಅಧಿಕಾರಿಗಳು ಅಂತ ಭಾಳಷ್ಟು ಜನ ಈ ತಾಲೂಕಿಗೆ ಬಂದವರು. ಅವ್ರನ್ನೆಲ್ಲರೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಕೆಲವು ಹೆಸರು ಹೇಳೋಕ್ಕಾಗ್ತಾ ಇಲ್ಲ, ಮತ್ತು ಹೆಸರು ಹೇಳೋಕ್ಕೆ ಜ್ಞಾಪಕ ಬರ್ತಾ ಇದ್ದೀನಿ. ಸೊ ಹಂಗಾಗಿ ಅಂಥ ಒಂದು ಸುದೀರ್ಘ ಗ್ಯಾಪ್ ಆದಮೇಲೆ ಅದನ್ನು ಈ ಸಾಹೇಬರು ಮಾತ್ರ ನಮ್ಮ ಜೊತೆ ಕೂತ್ಕೊಳ್ಳೋಕ್ಕೆ ಈ ಸಭೆಗೆ ಬರೋದು ಒಪ್ಪಿಕೊಂಡ್ರೆ. ಆನೇಕಲ್ ತಾಲೂಕಲ್ಲಿ ಈ ಸಂಘದವ್ರು ಹೋದ್ರೆ ದರೋಡೆಕಾರರು ನೋಡ್ದಂಗೆ ನೋಡ್ತಾರೆ. ನಾವು ಹೋದ್ರೆ ಅವ್ರು ಕುತ್ಕೊಳ್ಳೋವಂಥದ್ದು ಹೇಳೋದಿಲ್ಲ. ನಾವು ಅದಕ್ಕೆ ಒಂದು 10 ವರ್ಷದಿಂದ ಈ ಗ್ಯಾಪೇ ಆಗ್ಬಿಟ್ಟಿದೆ ಬಿಡಿ. ಮೊದಲೆಲ್ಲ ಒಂದು ಇನ್ಫಾರ್ಮೇಟಿವ್ ಇರ್ತಾ ಇತ್ತು, ಒಂದು ಫ್ರೆಂಡ್ಶಿಪ್ ಇರ್ತಾ ಇತ್ತು. ಆಮೇಲೆ ಎಷ್ಟೋ ವಿಷಯಗಳು ಅವ್ರಿಗಿಂತ ಜಾಸ್ತಿ ನಮಗೆ ಗೊತ್ತಾಗುತ್ತೆ. ಅಫ್ಕೋರ್ಸ್ ವಿ ಆರ್ ಆಲ್ ಫೀಲ್ಡಲ್ಲಿ ಇರ್ತೀವಿ. ಭಾಳ ಸಣ್ಣ ವಿಷಯಗಳೆಲ್ಲ ಸಾಗಿತ ಕಡೆಯಿಂದ ಅದರ ಫ್ರೆಂಡ್ಲಿಯಾಗಿ ನೋಡೋರು. ಸೊ ಹಿಂಗಾಗ್ಬಿಟ್ಟು ಈಗ SP ಜಯಪ್ರಕಾಶ್ ಸಾಹೇಬರಿದ್ದಾಗ ನಾವು ಒಂದು ಮನವಿ ಕೊಟ್ಟಿದ್ವಿ, ನೀವು ಎಲ್ಲ ಕಡೆ ಇದು ಮಾಡ್ಬೇಕಂತ. ಬಂಗಾರಪ್ಪ CM ಅವ್ರು ಹೇಳಿದ ತಕ್ಷಣ ಈಗ ಮಂತ್ಲಿ ಮಾಸಿಕ ಸಭೆ ಅಂತ ಮಾಡ್ತಾರೆ. ಅದು ಭಾಳ ವರ್ಷದಿಂದ ಕಂಟಿನ್ಯೂ ಮಾಡ್ತೀವಿ, ಈಗಲೂ ಕಂಟಿನ್ಯೂ. ಬಟ್ ಈಗಲೂ ಮಾಸಿಕ ಸಭೆಗಳು ಕನ್ವರ್ಟ್ ಆಗ್ಬಿಟ್ಟಿದೆ. ಏನು ಕನ್ವರ್ಟ್ ಅಂದರೆ ಇನ್ಫಾರ್ಮೇಟಿವ್ ಸಂಘಟನೆಗಳ ವಿರುದ್ಧ ಇರೋದು ಕರೆಯೋದು, ಸಂಘಟನೆ ವಿರುದ್ಧ ಎತ್ತುಗಟ್ಟೆ ಕರೆಯೋದು. ಇವ್ರು ಕೊಡೋದು 25 ರೂಪಾಯಿ ಟೀ ಒಂದು ಬಿಸ್ಕಟ್ ಕೊಟ್ಟು 10 ಜನ ಬೇಕಾದ್ರೂ ಕರ್ಕೊತಾರೆ, ಒಂದು ಸಭೆ ಮಾಡ್ಕೊತಾರೆ. ಇಲ್ಲಿ ಚಳುವಳಿಗಳನ್ನ ಡಿವೈಡ್ ಮಾಡೋಕ್ಕೆ ಕರ್ಕೊತಾರೆ. ಆದ್ರೂ ಪರವಾಗಿಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಮಾರ್ಕ್ಸ್ ಏನೋ ಅಂತ ಗ್ಯಾಪ್ ಇದೆ ನಮಗೆ ಬಿಡಿ. ಈಗ ಭಾಳಷ್ಟು ಜನ ಪೊಲೀಸ್ ಆಫೀಸರ್ಗಳು ಮತ್ತು ಬೇರೆ ಆಫೀಸರ್ಗಳು ಮೊದಲೊಂದು ಬಾಂಧವ್ಯ ಇರ್ತಾರೆ. ಈಗ ಬಾಂಧವ್ಯದ ಕೊರತೆ ಭಾಳ ಜಾಸ್ತಿ ಆಗ್ತದೆ. ಅದರಿಂದ ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಯಾರು ಗೊತ್ತಾಗ್ತಾರೋ. ಎಲ್ಲ ಸಣ್ಣ ಹುಡುಗರು ಪಾಟೀಲ್ ಅಂತ ಸರ್ಕಾರ ಅವರು ಹೋಗ್ತಾರೆ, ಸತ್ತೋಗ್ಬಿಟ್ಟಿರ್ತಾರೆ. ಪಾಟೀಲ್ ಅಂತ ಇರೋದು ನಾನು ನೋಡೋಕ್ಕೆ ಜಿಗಿಗೆ ಏನಕ್ಕೂ ಬಂದಿದ್ದಾಗ ಒಂದು ದೊಡ್ಡ ಒಂದು ನಾವು ಸಣ್ಣ ಹುಡುಗರನ್ನ ಕದ್ದು ಮುಚ್ಚಿ ನೋಡೋಕೆ ಹೋಗಿ. ಅಂದರೆ ಒಂದು ಕಾಲದಲ್ಲಿದ್ದಂಥ ಆ ಥರ ಒಂದು ಸೆಂಟಿಮೆಂಟ್ಸ್ ಆಗಲಿ, ಕಮಿಟ್ಮೆಂಟ್ ಆಗಲಿ, ಅದು ಬರ್ತಾ ಭಾಳ ಕಾರಣಗಳಿದೆ, ಅದು ಕ್ಷೀಣಿಸಿದೆ. ಸೊ ಇಂಥ ಒಂದು ಸಂದರ್ಭಕ್ಕೆ ಇವತ್ತು ಆನೇಕಲ್ ತಾಲೂಕಲ್ಲಿ ನಮಗೆ ಒಂದು ಹತಾಶತನ ಬಂದಿದೆ. ನಮ್ಮ ಪರವಾಗಿ ಯಾರೂ ಇಲ್ಲ ಅಂತ ಅನಿಸ್ಬಿಟ್ಟು. ನಮ್ಮ ಪರವಾಗಿ ಯಾರೂ ಇಲ್ಲ ಅನ್ನೋದು ಯಾಕೆ ಅನ್ಸಿದ್ರೆ, ಮೊದಲು ಈ ಅಡಿಷನಲ್ SP ಸಾಹೇಬ್ ವೇಣುಗೋಪಾಲ್ ಸಾಹೇಬರು
ಎಸ್ ಟಿ ಜಯಪ್ರಕಾಶ್ ಸಾಹೇಬರು, ಭರಣಿ ಅವರು, ಮಿರ್ಜಿ ಸಾಹೇಬರು, ಈ ಥರದ್ದೆಲ್ಲ ಇರೋವರೆಗೂ ಎಸ್ ಟಿ ಆಫೀಸ್ ಬೆಂಗಳೂರು ಸಿಒಪಿ ಹತ್ರ ಭಾಳ ರಶ್ ಇರ್ತಾ ಇತ್ತು. ಅಂದರೆ ಏನೋ ಜನಕ್ಕೆ ಇಲ್ಲೋದ್ರೆ ನ್ಯಾಯ ಸಿಗ್ತದೆ ಅಂತ ಹೋಗ್ತಾರೆ. ಈಗ ಎಸ್ ಟಿ ಆಫೀಸ್ಗೆ ಹೋಗಿ ಯಾರೇ ಇಲ್ಲ, ಯಾರು ಹೋಗ್ತಾನೆ ಇಲ್ಲ. ಮೆಜಾರಿಟಿ ಯಾರು ಎಸ್ ಟಿ ಆಫೀಸ್ಗೆ ಹೋಗ್ತಾ ಇಲ್ಲ. ಅದು ಯಾವ ಕಾರಣ ಗೊತ್ತಿಲ್ಲ. ಅದನ್ನು ಈಗ ನಿನ್ನೆ ಯಾರು ಹೊಸ ಎಸ್ ಪಿ ಅಂತ ಬಂದವರು ಅಂತ ಟಿವಿಲಿ ನೋಡಿದೆ ನಾನು. ಇವರೇನಾದ್ರು ಜನ ಮಾತಾಡ್ತಾರ ಏನೋ ನೋಡೋಣ. ಆದರೆ ಇಂಥ ಒಂದು ಸಂದರ್ಭ ಪರಿಸ್ಥಿತಿಯನ್ನು ನಾವು ಹೇಳ್ಕೊಳ್ಳೋಕೆ ಮೀಡಿಯಾನೇ ಇರಲಿಲ್ಲ, ಒಂದು ಸಂದರ್ಭನೇ ಇಲ್ಲ. ಈಗ ಸಾಹೇಬರಿಗೆ ಇದರಿಂದ ಪರಿಣಾಮನೋ ದುಷ್ಪರಿಣಾಮನೋ ಆದರೆ ನಾವು ಅಪೀಲ್ ಹೇಳ್ತಾ ಇದ್ದೀವಿ. ನಮಗೆ ಎಷ್ಟು ಅಪೀಲ್ ಹೇಳ್ಕೋಬೇಕಾದ್ರೆ ನಾವೆಷ್ಟು ದಿವಸ ಎಷ್ಟು ದಿವಸ ನೊಂದಿರ್ಬೋದು ಲೆಕ್ಕ ಕಡೆ ಈ ತಾಲೂಕು. ಇಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ಏನಾಗಿದೆ, ಈಗ ಹಲವಾರು ಕಾರಣಗಳಿದೆ. ಅದನ್ನೆಲ್ಲ ಬಿಡಿಸಿ ಹೇಳೋ ಅವಶ್ಯಕತೆಯೂ ಇಲ್ಲ. ಸೊ ಇದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆ ಇವತ್ತು ಯುವಕರಿಗೆ ಮತ್ತು ಇವತ್ತು ಸಾಮರಸ್ಯಕ್ಕೆ ಭಾಳ ಆದ್ಯತೆ ಕೊಡಬೇಕಾಗುತ್ತೆ. ಇವತ್ತು ಟಿವಿ ಹಾಕಿದ್ರೆ ಒಂದು ಸುದ್ದಿ ಹೇಳುತ್ತೆ, ಪೇಪರ್ ನೋಡಿದ್ರೆ ಒಂದು ಸುದ್ದಿ ಹೇಳುತ್ತೆ, ಅನಗತ್ಯವಾದ ಗಾಸಿಪ್ಸ್ ಬರುತ್ತೆ. ನಮ್ಮ ದೇವರಾಜನ ಮಾತಾಡೋದು ಮೊಬೈಲ್ಗಳ ಬಗ್ಗೆ ಹೇಳ್ತಾರೆ. ಮೊಬೈಲ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅಂಥ ಪರಿಸ್ಥಿತಿ ಇದೆ. ದೇವರಾಜ್ ಇದೆಲ್ಲ ಮೊಬೈಲ್ ಇದೆಯಲ್ಲ, ಮೊಬೈಲ್ ಯಾವನಾದ್ರೂ ನೋಡ್ತಾರೆ. ಎಲ್ಲರ ಹತ್ರ ಮೊಬೈಲ್ ಇದೆ ಬಿಡಿ, ಮೊಬೈಲ್ ಇಲ್ಲದೆ ಇರೋಲ್ಲ. ಮೊಬೈಲ್ ಇರೋನ್ನ ಗಮನಿಸಿ. ಹೆಚ್ಚು ಮೊಬೈಲ್ ಯೂಸ್ ಮಾಡೋಣ ಮುಖದ ಕಳೆ ನೋಡಿ. ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾನಲ್ಲ ಅವನ ಬ್ಯಾಂಕ್ ಅಕೌಂಟ್, ಮತ್ತು ಹೆಚ್ಚು ಮೊಬೈಲ್ ಯೂಸ್ ಮಾಡ್ತಾನಲ್ಲ ಅವ್ನು ಯಾರ ಜೊತೆ ಬಾಂಧವ್ಯ ಇರಲ್ಲ. ಸೊ ಒಟ್ಟಾರೆ ಏನು ಮಾಡುತ್ತೆ, ಈ ಮೊಬೈಲೇ ಒಂದು ಅಫೀಮ್ ತರೋನೋ, ಮೊಬೈಲೇ ಒಂದು ಗಾಂಜಾ ತರೋನೋ, ಮೊಬೈಲೇ ಒಂದು ಇದು ಮಾಡುತ್ತೆ. ಈಗ ಮೊದಲು ಮನುಷ್ಯನಿಗೆ ಒಂದು ಆವರೇಜ್ ಪರ್ ಡೇ 8 hours ಇಷ್ಟು ಜನ ಮಾತಾಡಬೇಕಂತ ಒಂದು ಏನಾದ್ರು ಸಿಸ್ಟಮೆಟಿಕ್ ಬ್ರೈನ್ ಸೆಟಪ್ ಇರ್ತದೆ. ಆದರೆ ಇವತ್ತು ಒಂದು ದಿನಕ್ಕೆ 100-150 ಜೊತೆ ಮಾತಾಡ್ತೀವಿ ನಾವು. ಸೊ ಅದರಂತ ಏನು, ಗಿವಿಂಗ್ ಓವರ್ಲೋಡ್ ಟು ದೇರ್ ಬ್ರೈನ್. ಆಮೇಲೆ ಓವರ್ ಥಿಂಕ್ ಮಾಡ್ತೀವಿ, ಓವರ್ ಥಾಟ್ಸ್ ಮಾಡ್ತೀವಿ, ಓವರ್ ಇದು ಮಾಡ್ತೀವಿ. ಅದಕ್ಕೆ ಬೆಳವಣಿಗೆಗಳು ಮಾಡ್ತೀವಿ. ಈಗ ಮೊದಲು ಒಂದು 25 ವರ್ಷ ಹುಡುಗ ಅಂದರೆ ಅವ್ರು ಎಷ್ಟು ದಸ್ಪುಷ್ಟ ಕಳೆದ ಎಷ್ಟು ತೇಜಸ್ಸಾಗಿರ್ತಾರೆ. ಈಗ ಆ ಕಳೆದ ಮೊಬೈಲ್ ಇಟ್ಟರೆ ಯಾಕೆ ತಂದು ನೋಡಿ ನನ್ನ ಸೆನ್ಸ್. ಮೊಬೈಲ್ ಇಟ್ಟರು ಬ್ಯಾಂಕ್ ಅಕೌಂಟ್ ನೋಡಿ, ಮೊಬೈಲ್ ಇಟ್ಟರು ಆಟಿಟ್ಯೂಡ್ ನೋಡಿ, ಮೊಬೈಲ್ ಇಟ್ಟರನ್ನ ವ್ಯವಸ್ಥೆ ನೋಡಿ. ಆದರೆ ಅದು ಇಲ್ಲೂ ಇರೋದ ಕೆಲವು ಕಾರಣಕ್ಕೆ ಒಂದು 30% ನಮ್ಗೆ ಅನುಕೂಲನೇ ಇರ್ತದೆ. ಆದರೆ ಅನಾನುಕೂಲ ಯಾಕಿದ್ರೆ ಓವರ್ ಫೀಡಿಂಗ್ ಓವರ್ಲೋಡಿಂಗ್ ಇರೋದ್ರಿಂದಾಗಿ ವಿಶೇಷವಾಗಿ ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶಕ್ಕೆ ಅಪಾಯ. ನಮ್ಮ ದೇಶದಲ್ಲಿ ಏನ್ ಬೇಕಾದ್ರೂ ಟ್ರೇಡಿಂಗ್ ಮಾಡ್ಬೋದು, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ. ₹1 ಜಾಸ್ತಿ ಅಂದ್ರೆ 100 ಕೋಟಿ ಜನಸಂಖ್ಯೆ 100 ಕೋಟಿ ಟಕ್ ಅಂತ ಬಂದ್ಬಿಡುತ್ತೆ. ಸೊ ಇದರಿಂದಾಗಿ ಮೊಬೈಲ್ ಕಂಪನಿಗಳು, ಮೊಬೈಲ್ ಬಿಸ್ನೆಸ್ಸು, ಏರ್ ಬಿಸ್ನೆಸ್ ಮಾಡೋರೆಲ್ಲನೂ ಇಂಡಿಯಾದಲ್ಲೇ ಇನ್ವೆಸ್ಟ್ ಮಾಡ್ತಾರೆ, ಹೆಚ್ಚು ಪ್ರಾಫಿಟ್ ಇಲ್ಲ ತಗೋತಾರೆ. ಈಗ ನಾವು ನೋಡಿ 75 ವರ್ಷದ ನಮ್ಮ ಸ್ವತಂತ್ರ ಅವಧಿಯಲ್ಲಿ ನಿಮ್ಮ ಯಾವ್ದನ್ನ ಆಸ್ತಿಗಳು ಕೇಳಿದ್ರೆ ಒಂದು ಮನೆ 3 ಮನೆ ಆಗಿರ್ತದೆ, ಅಥವಾ 1 ಎಕರೆ ಇದೆ ಅದು ಕಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದೇ ದೇಶದಲ್ಲಿ ಒಬ್ಬನು ಪ್ರಪಂಚಕ್ಕೆ 6ನೇ ಶ್ರೀಮಂತ, ಪ್ರಪಂಚಕ್ಕೆ 5ನೇ ಶ್ರೀಮಂತ, ನಮ್ಮ ಬ್ಯಾಂಕಲ್ಲಿ ನಿವ್ವಳ ಲಾಭ ಇವತ್ತು ಇಷ್ಟು ಕೋಟಿ ಅಂತ ಬ್ಯಾಂಕ್ಗಳು ಅನೌನ್ಸ್ ಮಾಡ್ತವೆ ಮತ್ತು ದೊಡ್ಡ ದೊಡ್ಡ ಬಂಡವಾಳ ಶೇರ್ಗಳಾಗ್ತವೆ. ಅಂದ್ರೆ ಯಾರು ಲಾಸ್ ಆಗ್ತಾ ಇದಾರೆ? ಈಗ ಶಿಕಾರಿ ಪಾಯಿಂಟ್ ಅಂತ ಒಂದು 25,000 ಜನ ಇರುತ್ತೆ. 25,000 ಇರೋ ಜನಕ್ಕೆ 75 ವರ್ಷಗಳ ಸ್ವತಂತ್ರ ಅವಧಿ ಸುದೀರ್ಘ ಅವಧಿಯಲ್ಲಿ ಅವ್ರಿಗೆಲ್ಲರೂ ನಿವೇಶನ ಕೊಟ್ಟಿಲ್ಲ, ಒಂದು ಪರ್ಯಾಯ ಊರೇ ಕಟ್ಟಿದ್ರು. ಬೆಂಗಳೂರಲ್ಲಿ ಇಂದಿರಾನಗರ ಬಡಾವಣೆ, ಜಯನಗರ ಬಡಾವಣೆ, ಎಲ್ಲ ಬಡಾವಣೆಗಳಿದ್ದಾವೆ. ಯಾರು ಮಾಡ್ತಾರೆ ಬಡಾವಣೆ? BDM ಮಾಡೋ ಬಡಾವಣೆಗಳು ಯಾರ್ಯಾರು ಕೊಡ್ತಾ ಇದೆ? ನಿಮ್ಗೆ ಯಾರಿಗೂ BDA ಸೈಟ್ ಇಲ್ಲ, ನಿಮ್ಗೆ ನೆಂಟರು ಇರಲ್ಲ ಬಿಡಿ. ಆಯ್ತು BDA ಆಯ್ತು, BDA ಆದಮೇಲೆ KDP ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು 40% ಜನಕ್ಕೆ ತಗೊಂಡಿದೆ. ಜಿಗಣಿ ಇಂಡಸ್ಟ್ರಿ ಏರಿಯಾ, ಬೊಮ್ಮಸಂದ್ರ ಇಂಡಸ್ಟ್ರಿ ಏರಿಯಾ, ಮೈಸೂರು ಇಂಡಸ್ಟ್ರಿ ಏರಿಯಾ, ತಿಪ್ಪಲ್ಲಿ ಇಂಡಸ್ಟ್ರಿ ಏರಿಯಾ ಎಲ್ಲೂ 1000 ಎಕರೆ ತಗೊಂಡಿಲ್ಲ. ಎಷ್ಟು ಜನ ಫ್ಯಾಕ್ಟ್ರಿ ಓನರ್ಸ್ ಇದ್ದೀರಿ? 8 ಜನ ಇಂಡಸ್ಟ್ರಿ ಓನರ್ಗಳಿದ್ದೀರಿ. ಇಂಡಸ್ಟ್ರಿ ಓನರ್ ಬೇಡ, ಯಾವ್ದಾರ ಫ್ಯಾಕ್ಟ್ರಿ HR ಇದ್ದೀರಾ, ಅದು ಯಾವ್ದಾರ ಫ್ಯಾಕ್ಟ್ರಿ ಪ್ರೊಡಕ್ಷನ್ ಮ್ಯಾನೇಜ್ ಇದ್ದೀರಾ, ಯಾವ್ದಾರ ಫ್ಯಾಕ್ಟ್ರಿ ಸೂಪರ್ವೈಸರ್ ಇದ್ದೀರಾ, ಇಲ್ಲಿಂದ ಅಲ್ಲಿ ಇಲ್ಲಿ ಒಂದಷ್ಟು ಜನ ನೌಕರರು ಇರ್ಬೋದು. ಆ ನೌಕರರಲ್ಲಿ ಇವತ್ತು ವಾಚ್ಮ್ಯಾನ್ ಕೆಲಸಕ್ಕೂ ಕಾಂಪಿಟೇಷನ್, ಆ ವಾಚ್ಮ್ಯಾನ್ ಕೆಲಸನೂ ಇಲ್ಲ. ಓಕೆ, ಆ ಶಿಫ್ಟ್ ಆದ ಒಂದ್ ಕಡೆ ಸ್ಥಿರಾಸ್ತಿಯಿಂದ ಅಸ್ಥಿರ ಆಸ್ತಿಗೆ ನಾವು ಶಿಫ್ಟ್ ಆಗೋದು ನಾವೆಲ್ಲ ನಾವು ಮಾತಾಡ್ತಾ ಇರೋದ್ರೆ ಖುಷಿ ಅನ್ಸ್ಬೋದು ಅಥವಾ ಇನ್ನೇನೋ ಅನ್ಸ್ಬೋದು. ಆದರೆ ಪ್ರಾಕ್ಟಿಕಲ್ ಆಗಿ ಇದ್ರ ಪರಿಣಾಮ ಬೀರೋದು ಆಫ್ಟರ್ 5 years. ಇನ್ನು 5 ವರ್ಷ ಆದಮೇಲೆ ಈ ಹೌಸಿಂಗ್ ಬೋರ್ಡಲ್ಲಿ ಈಗ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಹೌಸಿಂಗ್ ಬೋರ್ಡಿಂದ ಈಗ ಜಿಗಣದಿಂದ ಜಿಗಣಿವರೆಗೂ 10 ಕಿಲೋಮೀಟರ್ ಕೊಟ್ಟಿದ್ದಾರೆ. 10 ಕಿಲೋಮೀಟರ್ 8,000 ಎಕರೆ. ಈ ಎಷ್ಟು 1000 ಎಕರೆಗಳಲ್ಲಿ ಒಂದೊಂದು ಕಡೆ ಬಲ್ಕ್ ಹೌಸಸ್, ಗ್ರೂಪ್ ಹೌಸಸ್ ಕಟ್ತಾರೆ. ಒಂದೊಂದು ಕಡೆ ಗ್ರೂಪ್ ಹೌಸಸ್ಗೆ ಸರ್ವೆ ನಂಬರ್ 156 ಅಲ್ಲಿ SB ಶಿಕಾರಿ ಪಾಯಿಂಟ್ ಕಟ್ಟಲಿಕ್ಕೆ 1 ಲಕ್ಷ ಮನೆ, ಅಂದ್ರೆ 7 ಕಡೆ ಇವ್ರ ಪ್ಲಾನ್ ಇದೆ. 7 ಕಡೆ 7 ಲಕ್ಷ ಜನ ಬರ್ತಾರೆ. 7 ಲಕ್ಷ ಜನ 8 ಜನ ಯಾರು ಬರ್ತಾರೆ? 60% ಔಟ್ಸೈಡರ್, ಇನ್ 30% ಇನ್ 20% ಇನ್ಫ್ಲೂಯೆನ್ಸ್ ಅದರಲ್ಲಿ ಬರ್ತಾರೆ.
ಇನ್ 10% ಕೂಡ ಲೋಕಲ್ ನೀವು ಅರ್ಜಿ ಹಾಕಲ್ಲ, ನಿಮ್ಮ ಮನೆಯನ್ನು ಸಿಗಲ್ಲ. ಅಂದ್ರೆ 10 lakhs ಬಂದಲ್ಲ, 7 lakhs ಇಲ್ಲಿಗೆ ಹೊರಗಡೆ ಬಂದಾಗ ಇಲ್ಲಿನ ಲಾ ಅಂಡ್ ಆರ್ಡರ್ ಪೊಸಿಷನ್ ಏನು, ಇಲ್ಲಿನ ಎಜುಕೇಶನ್ ಪರಿಸ್ಥಿತಿ ಏನು, ಇಲ್ಲಿನ ಒಂದು ಕನ್ಸ್ಯೂಮರ್ ಪರಿಸ್ಥಿತಿ ಏನು, ಇಲ್ಲಿನ ಟ್ರಾಫಿಕ್ ಏನು, ಎಷ್ಟು ಪ್ರಾಬ್ಲಮ್ ಇದೆ. ಇಷ್ಟೆಲ್ಲ ಪ್ರಾಬ್ಲಮ್ ಯಾಕಾಗುತ್ತೆ? ಇಲ್ಲಿರುವಂತ ಮೂಲ ನಿವಾಸಿಗಳಾದ ನೀವು, ಇಲ್ಲಿನ ಊರುಗಳು ಕಟ್ಟದಂತ ನೀವು, ದೇವಸ್ಥಾನ ಕಟ್ಟಂತ ನೀವು, ಇಲ್ಲಿನ ಜಗಳ ಆಡ್ದಂತ ನೀವು, ಕುರಿ ಕೋಳಿ ಬೇಕೆ ಅವೆಲ್ಲ ಕಮ್ಮಿ ಆಗ್ಬಿಟ್ಬಿಡು. ಈಗೆಲ್ಲ ಜನರಿಗೆ ಹೋಗ್ಬಿಟ್ಟಿರೋದ್ರಿಂದ ಯಾರ ಮನೆಯಲ್ಲೂ ಕುರಿನಿಲ್ಲ, ಕೋಳಿನಿಲ್ಲ, ಹಸುನಿಲ್ಲ. ಈಗ ಅದು ಸಾಕೋದೇ ಒಂದು ಕೆಟ್ಟದನ್ನ ಫ್ಯಾಷನ್ ಬೇರೆ ಬಂದ್ಬಿಟ್ಟಿದೆ. ಹಿಂಗಾಗಿ ನಾವು ಒಂದ್ ಕಡೆ ಸಸ್ಯ ಸಂಪತ್ತು ಹಾಳು ಮಾಡ್ಕೊಂಡ್ವಿ, ಪ್ರಾಣಿ ಸಂಪತ್ತು ಹಾಳು ಮಾಡ್ಕೊಂಡ್ವಿ, ಒಂದ್ ಕಡೆ ಓವರ್ ಮೈಗ್ರೇಷನ್, ಅದ್ರ ಜೊತೆಗೆ ಓವರ್ ಆಗಿರ್ತಕ್ಕಂಥ ಕಮ್ಯುನಿಕೇಶನ್, ಅದ್ರ ಜೊತೆಗೆ ಗಾಂಜಾ, ಎಲ್ಲ ಕಡೆ MRPಗಳು ಇವೆಲ್ಲ ಇರೋದ್ರಿಂದ ಸರಿ ಇದನ್ನ ತಡೆಯೋಕ್ಕಾಗತ್ತಾ? ಆಗ್ಬೋದು, ಆದ್ರೆ ನಮ್ದಷ್ಟು ಜನಾಂದೋಲನ ಇಲ್ಲ. ಅದನ್ನ ರಿಜೆಕ್ಟ್ ಮಾಡ್ಬೋದಲ್ಲ, ಅದನ್ನ ತಿರಸ್ಕರಿಸಿ. ಕೆಟ್ಟದನ್ನ ನಾವು ಮಾಡಲ್ಲ ಅಂತೇಳಿ, ಕೆಟ್ಟದ್ದು ನಾವು ಎನ್ಕರೇಜ್ ಮಾಡಲ್ಲ ಅಂತೇಳಿ, ಕೆಟ್ಟದ್ದು ನಾವು ಅದಕ್ಕೆ ಕನ್ಸ್ಯೂಮರ್ ಆಗಲ್ಲ ಅಂತೇಳಿ ಆ ಒಂದು ತೀರ್ಮಾನಕ್ಕನ್ನ ಬರ್ಬೋದಲ್ಲ. ಅದರಿಂದ ಅಂತ ಒಂದು ತೀರ್ಮಾನಕ್ಕೆ ಬರ್ಬೇಕಾಗೆ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಇಂಥ ಅಂದ್ಕೊಂಡಿರ್ತಕ್ಕಂಥದ್ದು. ಈಗೇನಂದ್ರೆ ಸಂಘಟನೆಗಳಲ್ಲಿ ಏನು ಅನ್ಕೊಂಡವ್ರೆ, ಇವರಪ್ಪ ಯಾವ ತಾಲೂಕು ಆಫೀಸರ್ ಧರಣಿ ಮಾಡ್ತಾರೆ, ಆ ತಾಲೂಕು ಆಫೀಸರ್ ಅಧಿಕಾರಿಗಳು ಹಿಂಗೇನೋ ಒಂದು ಕೆಟ್ಟದಾಗಿ ಬರ್ತಾರೆ. ಅದು ಬರ್ತವೆ ಇನ್ನೊಂದು ಆಲೋಚನೆ ಇದೆಯಲ್ಲ ಅಂತ ಒಂದು ಸಾಮಾಜಿಕ ಆಲೋಚನೆಗಾಗಿ ಈ ಸ್ವತಂತ್ರ ಸಂಭ್ರಮದ 75ನೇ ವರ್ಷದ ಸಂದರ್ಭಕ್ಕೆ ಕನಿಷ್ಠ ಎಲ್ಲರೂ ಪರಿವರ್ತನೆ ಆಗ್ಬಿಡ್ತೀರಿ ಅಥವಾ ಇದರೆಲ್ಲ ಪರಿವರ್ತನೆ ಅಂತ ಅನ್ನೋ ಭ್ರಮೆ ಕೂಡ ನಮ್ಗೆ ಹೇಳಿದ್ರು. ಕನಿಷ್ಠ ಒಂದು 5 ಜನ ಪರಿವರ್ತನೆ ಆದರೆ ಒಂದು 5 ಜನ ಇನ್ನೊಬ್ರಿಗೆ ಹೇಳಿ. ಇದು ಈ ಭಗವಾನ್ ಬಂದು ಒಬ್ಬರೇ ಕುಂತು ಎಲ್ಲಿ ಹೋದ್ರು ಅವ್ರ ಒಳಗಡೆ ಅವ್ರು ಹೋಗಿ ಅವ್ರು ಸಿಕ್ಕಂಥ ಜ್ಞಾನವನ್ನು ಪ್ರಪಂಚಕ್ಕೆ ಪರಿಸರದಿಂದಾಗಿ ಇವತ್ತು ಅನೇಕ ದೇಶಗಳಲ್ಲಿ ಮೋಸ್ಟ್ ಸೈಂಟಿಫಿಕ್ ರಿಲಿಜಿಯನ್ ಅಂದರೆ ಬುದ್ಧಿಸಮ್, ಮೋಸ್ಟ್ ಸೈಂಟಿಫಿಕ್ ಥಾಟ್ಸ್ ಅಂದರೆ ಭಗವಾನ್ ಬುದ್ಧನೇ ಹೇಳ್ತಾನೆ, ಐ ಆಮ್ ಎ ಮ್ಯಾನ್, ನಾನೊಬ್ಬ ಮನುಷ್ಯ ಅಂತ. ನಾವು ಹೇಳಿದ್ದೆಲ್ಲ ಬ್ಲೈಂಡಾಗಿ ನಂಬೇಡಿ ಅಂತಾರೆ, ನಾವು ಹೇಳಿದ್ದೆಲ್ಲ ಪ್ರಮಾಣೀಕರಿಸಿ ಅಂತಾರೆ, ಅದೇ ಇರುವಿಕೆಯನ್ನು ಹೇಳ್ಕೊಡ್ತಾರೆ. ಸೊ ಇವೆಲ್ಲರೂ ಹೇಳಿದ್ದು ಜಸ್ಟ್ ಬಿಕಾಸ್ ಆಫ್ ಇಸ್ ಓನ್ ವೇ. ಅವರು ಅವರ ಜ್ಞಾನದ ಜೊತೆ, ಅವ್ರ ಬದುಕಿನ ಜೊತೆ, ಅವರ ಜೀವನದ ಜೊತೆ, ಅವರ ಉಸಿರಿನ ಜೊತೆ ಹೋಗಿ ಉಸಿರು ಮೂಲಕ ಹೇಳುವಂಥ ಏಕೈಕ ನಾಯಕ, ಏಕೈಕ ದಾರ್ಶನಿಕ, ಏಕೈಕ ಬೋಧಕ ಭಗವಾನ್ ಬುದ್ಧ. ಅದಕ್ಕೆ ಭಗವಾನ್ ಬುದ್ಧ ಏನು ಹೇಳ್ತಾನೆ, ಅದನ್ನು ನೀವು ರಿಜೆಕ್ಟ್ ಮಾಡಿ. ನೀವು ಬೇಡ ಅಂತಾನೆ ರಿಜೆಕ್ಟ್ ಮಾಡಿ. ನೀವು ರಿಜೆಕ್ಟ್ ಮಾಡೋದು ಬಹುದೊಡ್ಡ ಆಂದೋಲನ. ಈಗ ನಾವು ತಡೆಯಷ್ಟು ಮಟ್ಟಕ್ಕೆ ನಮಗೆ ಪವರ್ ಇಲ್ಲ. ನೀವೆಲ್ಲ ಏನು ನಮ್ಮನ್ನ ಅಧಿಕಾರಕ್ಕೆ ತಂದಿಲ್ಲ, ನಾವು ಒಂದು ಸೈನ್ ಹಾಕ್ಬಿಟ್ಟು ಬ್ಯಾನ್ ಮಾಡೋದು, ಅಧಿಕಾರಕ್ಕೆ ತರೋ ಮಟ್ಟಕ್ಕೆ ನಾವು ಜಾಗೃತಿ ಆಗಿದೆ. ಆದರೆ ಈಗೇನು ಮಾಡ್ಬೋದು, ಕನಿಷ್ಠ ನಾವು ಇಂಥ ಮಾದಕ ವಸ್ತುಗಳ ಜೊತೆ ಇರತಕ್ಕಂಥ ಸಹವಾಸ ಮಾಡಬಾರ್ದು, ಅವ್ರ ಜೊತೆ ಸೇರಬಾರ್ದು, ಅದನ್ನು ಸೇವನೆ ಮಾಡಬಾರ್ದು. ವೆರಿ ಸಿಂಪಲ್. ಇಂಥ ಒಂದು ಸಿಂಪಲ್ ಆಗಿರೋದಕ್ಕಾದ್ರೂ ಕನಿಷ್ಠ ಈ ಸಭೆ ಮೂಲಕ ಒಂದು 10 ಜನ ಸಿದ್ಧರಾಗಿ, ನೀವು 10 ಜನ ಕಡೆ 100 ಜನ ಮಾಡಿ ಬಹಳ ದೊಡ್ಡ ಜನಾಂದೋಲನ ಆಗೋ ಸಾಧ್ಯತೆ ಇದೆ. ಅದು ಆಗಿಲ್ಲ ಅಂತ ಇಟ್ಕೊಳ್ಳಿ, ನಾವು ಸರ್ವನಾಶ. ವಿಶೇಷವಾಗಿ ನಾವು ಫಾಸ್ಟ್ ಬೇಕು ಅಂತ ಗೊತ್ತಾಗ್ತದೆ. ಈಗ ನೋಡಿ, ನಮ್ಮ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದೀರಿ. ನೀವು ಇರೋರು ಯಾರು ಬ್ಯಾಂಕಲ್ಲಿ ಲೋನ್ ತಗೊಂಡು ಮನೆ ಕಟ್ಕೊಳ್ಳೋಕ್ಕಾಗಲ್ಲ, ಬ್ಯಾಂಕ್ಸ್ ನಿಮ್ಗೆ ಕೋಆಪರೇಟ್ ಮಾಡಲ್ಲ. ಯಾಕಂದ್ರೆ ನಿಮಗೆ ಬ್ಯಾಂಕಲ್ಲಿ ಒಬ್ಬ ಅಧಿಕಾರಿ ಜೊತೆ ಮಾತಾಡಿದ್ರೆ ಹಿಂದಿ ಗೊತ್ತಿಲ್ಲ. ಬಟ್ ಅವ್ರ ತಕ್ಷಣ ಹಿಂದಿ ಮಾತಾಡಿದ್ರೆ ನಾವು ಕೇಳಿದ 5 ವರ್ಷ ಕಷ್ಟ. ಇಲ್ಲಿ ಫ್ಲಾಟ್ ತಗೊಂಡೆ, ಇಲ್ಲಿ ಮನೆ ತಗೊಂಡೆ ಅಂತ ನಿಮ್ಮನ್ನು ಕೇಳಿದ್ರೆ ನಾವು ಇನ್ನೂ ಸೈಟ್ಗೆ ಕೇಳ್ತಾ ಇದ್ದೇವೆ. ಅದನ್ನು ನಾನು ಆಪರೇಷನ್ ಇದೆ, ಆ ಅಪ್ರೋಚ್ ನಮಗಿಲ್ಲ. ನಾವು ಉಳಿಬೇಕಂದ್ರೆ ಸ್ಥಿರಾಸ್ತಿಗಳಿಂದ ಅಸ್ಥಿರಾಸ್ತಿಗಳಿಗೆ ಶಿಫ್ಟ್ ಆಗೋದನ್ನು ತಡ್ಕೋಬೇಕು. ಮತ್ತೆ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿ ನಮ್ಮನ್ನ ಡ್ಯಾಮೇಜ್ ಮಾಡುವಂಥ, ನಮ್ಮ ಪೀಳಿಗೆನೇ ನಾಶ ಮಾಡುವಂಥ ಈ ಒಂದು ಮಾದಕ ವಸ್ತುಗಳು ಏನಿದ್ದಾವೆ, ಆ ಮಾದಕ ವಸ್ತುಗಳು ನಾವು ಎಷ್ಟು ದೂರ ಇರ್ತೀವೋ, ಎಷ್ಟು ದೂರ ಅದಕ್ಕೆ ಪ್ರಯತ್ನಿಸ್ತೀವೋ, ನಾವು ಕೂಡ ಪ್ರಾಮಾಣಿಕತೆ, ನಾವು ಬದುಕಿದ್ದೀವಲ್ಲ, ನಾವು ಬದುಕು ಸ್ವಾರ್ಥಕ್ಕಾದ್ರೂ ಕನಿಷ್ಠ ಒಬ್ಬೊಬ್ಬನಾದ್ರೂ ನಿಲ್ತಿರ್ತೀವಿ, ಒಬ್ಬೊಬ್ಬನಾದ್ರೂ ಮಾತಾಡಿ, ಒಬ್ಬೊಬ್ಬನಾದ್ರೂ ಮನಸ್ಸಿನಲ್ಲಿ ನೋಡಪ್ಪ ಇದರಿಂದ ನಿಮಗೆ ಪರಿಣಾಮ ಆಗುತ್ತೆ, ನೀನು ದಯವಿಟ್ಟು ಸೇವೆ ಮಾಡಿ. ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಲಿಂಗ ಇಲ್ಲ, ಏನಿಲ್ಲ. ನಿಮ್ಗೆ ಎಲ್ಲಿ ಬಸ್ಸಲ್ಲಿ ಪರಿಚಯ ಆದರೆ ಆ ಥರದವ್ರು ಅವ್ರು ತಿದ್ದಿ, ನಿಮ್ಗೆ ಗೊತ್ತಿರೋದಿದ್ರೆ ತಿದ್ದಿ ಇದ್ರೆ ಅವ್ರು 10 ಜನ ಸೇರಿಸಿ ಅವ್ರು ನನ್ನ ಕಡೆ ಸೇರಿಸಿ, ನೀವು ದಯವಿಟ್ಟು ಇದು ಮಾಡ್ಬೇಡ್ರಯ್ಯ. ಎಷ್ಟೋ ವರ್ಷಗಳು ನಿಮ್ಮ ಪೂರ್ವಿಕರು, ನಿಮ್ಮ ಎಲ್ಲರೂ ಸೇರಿ ಕಟ್ಕೊಂಡ್ಬಂದಿರಂಥ ಊರು, ನಿಮ್ಗೆ ಕೊಟ್ಟಂಥ ಬದುಕು, ನೀವು ಕ್ಷಣ ಮಾತ್ರಕ್ಕೆ ಕಳ್ಕೊಬೇಡಿ. ಕ್ಷಣ ಮಾತ್ರ ಕಳ್ಕೊಳ್ಳೋದ್ರಿಂದ ಮುಂದಿನ ವಂಶದ ಪೀಳಿಗೆನ ನಾಶ ಮಾಡುತ್ತೆ. ಬಿಕಾಸ್ ಅದು ಟಚ್ ಮಾಡೋದು ನರಗಳನ್ನ ಪ್ಲಸ್ ಬ್ರೈನು. ಸೊ ಬ್ರೈನ್ ಟಚ್ ಮಾಡೋದ್ರಿಂದ ಒಂದು ಕಡೆ ಕೋಪ ಬರುತ್ತೆ, ಒಂದು ಕಡೆ ಕೆಟ್ಟ ವಕ್ರವಾದ ತೀರ್ಮಾನಗಳು ಬರುತ್ತೆ, ಒಂದು ಕಡೆ ಲೂಸಿಂಗ್ ಮೆಮೊರಿ, ಅದು ಕಳ್ಕೊ. ಎಷ್ಟು ಅಪಾಯ ನೋಡಿ, ಎಷ್ಟು ಅಪಾಯ ಯಾವುದರಿಂದ ಬರ್ತದೆ, ಕ್ಷಣ ಮಾತ್ರದಿಂದ ಬರ್ತದೆ. ಪರಿಣಾಮ 16 ವರ್ಷಗಳು ಪೀಳಿಗೆ ಮೇಲೆ ಹೊರಟೋಗುತ್ತೆ. ಅದರಿಂದಾಗಿ ಇವತ್ತು ನಾವು ಇಂಥ ಇದು ಈಗ ಆನೇಕಲ್ ತಾಲೂಕಲ್ಲಿ ಭಾಳ ಹೈಟೆಕ್ ಇರ್ತಕ್ಕಂಥ ಹಾಸ್ಪಿಟಲ್ ಇರ್ತದೆ. ಅದರ ಅರ್ಥ ಏನು, ಭಾಳ ಹಾಸ್ಪಿಟಲ್ ಓಪನ್ ಆಗ್ತದೆ, ಅರ್ಥ ಏನು, ಅದು ಅನಾರೋಗ್ಯ ಪರಿಸ್ಥಿತಿ ಇದೆ. ಅದಕ್ಕಾಗಿ
ಆಮೇಲೆ ಭಾಳ ಸೊಫೆಸ್ಟಿಕೇಟ್ ಜೈಲುಗಳ ಪದ್ಧತಿ ಆಗ್ತಾ ಇರೋ ಹೆಚ್ಚು ಕ್ರೈಮ್ ಆಗ್ತದೆ, ಅದು ಜೈಲು ಹೋಗೋಣ. ಸೊ ಇದನ್ನೆಲ್ಲ ತಡಿಬೇಕು, ಆರೋಗ್ಯನ ತಡಿಬೇಕು, ಮತ್ತು ಈ ಕ್ರೈಮ್ ಆಗೋದನ್ನು ತಡಿಬೇಕು, ಮತ್ತು ಹೆಚ್ಚು ಮೋಟಿವೇಟ್ ಮಾಡಬೇಕು. ಯಾವ ಕಡೆ ಮೋಟಿವೇಟ್ ಮಾಡಬೇಕು? ಬಿಕಾಸ್ ಆಫ್ ಎಜುಕೇಷನ್. ಅವರ ಒಂದು ಜ್ಞಾನ ಕಡೆ ನಾವು ಅವ್ರನ್ನ ಮೋಟಿವೇಟ್ ಮಾಡುವಂಥ ಒಂದು ಧ್ಯೇಯ ಈ ಕರ್ನಾಟಕ ರಿಪಬ್ಲಿಕನ್ ಸೇನೆಗಿದೆ ಮತ್ತು ನಮ್ಮೆಲ್ಲ ಪ್ರಜೆಗಳಿಗೆ. ಅದಕ್ಕೆ ಒಂದು ಸಂಘ ಬೇರೆ ಇರಲ್ಲ, ಅದು ಒಂದು ಏರಿಯಾ ಬೇರೆ ಇರಲ್ಲ, ಜಾತಿ ಏಜ್ ಕೂಡ ಒಂದು ಕಟ್ಟು ಬಂದನೇ ಅಲ್ಲ, ಅದು ಹೊರತಾಗಿ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಮಾಡುವಂಥ ಅತ್ಯುತ್ತಮವಾದ ಕೆಲಸ ಇದೆ ಅಂತ ನಾನು ಹೇಳ್ತಾ ಭಾವಿಸ್ತಾ, ಇವತ್ತು ಭಾನುವಾರ ಕೂಡ ನಾವೆಲ್ಲರೂ ಕೂಡ ಅತ್ಯಂತ ಬದ್ಧತೆಯಿಂದ ಶ್ರದ್ಧೆಯಿಂದ ಬಂದಿರಲಿಕ್ಕೆ ನಾನು ಎಲ್ಲರನ್ನೂ ಅಭಿನಂದಿಸ್ತೀನಿ. ಮತ್ತು ಈಗ ತಾನೇ ಈ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಭಾಳ ವರ್ಷಗಳಾದ್ಮೇಲೆ ನಾವು ಪೊಲೀಸ್ ಆಫೀಸರ್ಗಳು ಕರೆದಿರೋದು. ನಾವು ಸಾಮಾನ್ಯವಾಗಿ ಕರೆಯುವಂಥ ಪೊಲೀಸ್ ಆಫೀಸರ್ಗಳು ಕಾಣ್ತಾ ಇಲ್ಲ, ಅದರಿಂದ ನಾವು ಕರೀತಾ ಇಲ್ಲ ಹೊರತು. ಆಮೇಲೆ ಜಸ್ಟ್ ಬಾಂಧವ್ಯ ಎಲ್ಲ, ಎರಡನೇದು ಮೂರನೇದು ಕರೆದ್ರೂ ಕೆಲವರು ಬರಲ್ಲ. ಹಂಗಾಗಿ ಸಾಹೇಬರು ಇವತ್ತು ಬಂದಿದ್ದಾರೆ. ಅವ್ರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವ್ರನ್ನ ಸ್ವಾಗತಿಸಿ ನಾನು ಮಾತನಾಡ್ತೀನಿ. ಈಗಿನ ಜೀವನ ಒತ್ತಡದ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಯಾಚಿಸ್ತೀನಿ. ಅನಿವಾರ್ಯ ಕಾರ್ಯಗಳಿಂದ ತಡವಾಯಿತು. ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಪರಿಚಯ ನನಗೆ, ಆದರೂ ಸಹ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಕರ್ನಾಟಕ ರಿಪಬ್ಲಿಕ್ ಸೇನೆ ವತಿಯಿಂದ ಈ ದಿನ ಯುವಕರಿಗೆ ಮತ್ತು ಪೋಷಕರಿಗೆ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಕೊಡ್ತಾ ಇದೆ ಒಂದು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಚಾರ ನನಗೆ ಮುಲ್ಗಟ್ಟು ರವಿ ಮತ್ತು ಅವರ ತಂಡದಿಂದ ಬಂದದ್ದು ಅಂತ ಹೇಳಿದ್ರು. 2 ದಿವಸದಿಂದ ಬಂದು ಭೇಟಿ ಮಾಡಿದಾಗ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ತುಂಬಾ ಬರ್ನಿಂಗ್ ಇಶ್ಯೂ ಅಂತ ಹೇಳಿದ್ರೆ, ಈ ಕ್ಷಣಕ್ಕೆ ಸಮಾಜದಲ್ಲಿ ತುಂಬ ಹೆಚ್ಚು ಯುವಕರು ಹಾಳಾಗ್ತಿರ್ತಕ್ಕಂಥ ಒಂದು ಕಾರಣಗಳಲ್ಲಿ ಈ ಮಾದಕ ವಸ್ತು ಕೂಡ ಒಂದು. ಸೊ ಹಾಗಾಗಿ ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ನನಗೆ ಬಂದು ತಿಳಿಸಿದ್ರು. ನನಗೂ ತುಂಬ ಖುಷಿಯಿಂದ ಬಂದೆ. ಯಾಕಂತ ಹೇಳಿದ್ರೆ ಅದರ ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕ್ರಮ ಕೈಗೊಳ್ತಕ್ಕಂಥ ವ್ಯಾಪ್ತಿ ನಮಗೆ ಇರೋದ್ರಿಂದ ಮತ್ತು ಅರಿವು ಕೊಡ್ತಕ್ಕಂಥದ್ದು ಅವಕಾಶ ಕೂಡ ನಮಗೆ ಸಿಗ್ತಾ ಇರೋದ್ರಿಂದ, ಸೊ ಈ ಸಂದರ್ಭನ ಸ್ವಲ್ಪ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಳ್ಬೋಣ ಅನ್ನೋ ಒಂದು ಸದುದ್ದೇಶದಿಂದ ನಾನು ಈ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಈಗಾಗಲೇ ಜಗದೀಶ್ ಅವರು ಮಾತನಾಡಿ ತುಂಬ ವಿವರವಾಗಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೇವಲ ಮಾದಕ ವಸ್ತು ಮಾತ್ರ ಅಲ್ಲ, ಬೇರೆ ಮೊಬೈಲ್ ಆಗಲಿ ಮತ್ತು ಜ್ಞಾನದ ಕೊರತೆಯಿಂದ ಸಹ ಸಮಾಜದಲ್ಲಿ ಆಗಲಿ ಇನ್ನೊಂದು ಜಗತ್ತಲ್ಲಿ ಆಗ್ತಕ್ಕಂಥ ಬೆಳವಣಿಗೆಗಳನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆಗಳ ಬಗ್ಗೆ ಮತ್ತು ಎಲ್ಲ ರೀತಿಯ ಒಂದು ರೀತಿ ಅವರ ಒಂಥರ ಆಡುಮಟ್ಟದ ಸೊಪ್ಪಿನ ರೀತಿ ಎಲ್ಲ ರೀತಿಯ ವಿಚಾರಗಳನ್ನು ಅವರು ಟಚ್ ಮಾಡಿ ಒಂದು ವಿಚಾರನ ತಮಗೆ ತಲುಪಿಸಿದ್ದಾರೆ. ನಾನು ಪೊಲೀಸ್ ಇಲಾಖೆ ವತಿಯಿಂದ ಏನು ಈ ಒಂದು ಕಾರ್ಯಕ್ರಮದ ಮೂಲ ವಿಷಯ ಇದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಅದ್ರ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಉಳಿದ ವಿಚಾರಗಳನ್ನ ಅದು ತಾವೇ ಮಾತಾಡಿದ್ರೆ ಸೂಕ್ತ, ಅದನ್ನು ತಾವೇ ಮಾತನಾಡಿ. ಅದ್ರ ಜೊತೆಗೆ ಮಾತನಾಡ್ತಾ ನನಗೆ ಹೇಳ್ತಾ ಇದ್ರು, ಏನು ಪೊಲೀಸ್ನವರು ಮತ್ತು ಸಂಘಟನೆಗಳ ಬಂಧನ ತುಂಬ ಕಡಿಮೆ ಆಗಿಬಿಟ್ಟಿದೆ. ನಾವು ಇದನ್ನ ಏನೋ ಅವರ ಒಂದು ಮಾತೆ ಅಂದರೆ ಸಂಪರ್ಕನೇ ಕಡಿಮೆ. ಅದು ಯಾಕೆ ಅದನ್ನ ಇದು ಮಾತಾಡ್ತಾ ಈ ಥರ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೂ ಕೂಡ ಸುಮಾರು ಇರ್ತವೆ. ನಾನು ಕೂಡ ನಾವು ಈಗ ಇಲಾಖೆಗೆ ಸೇರಿ ಒಂದು 20 ವರ್ಷ ಆಯಿತು. ನಾವು 20 ವರ್ಷದಲ್ಲಿ ಅನೇಕ ಸಂಘಟನೆಗಳ ಜೊತೆ ಕೆಲಸ ಮಾಡಿದ್ದೀವಿ. ಸ್ಟೇಷನ್ ಬರ್ತಾರೆ, ಮಾತಾಡ್ತಾರೆ, ಎಷ್ಟೋ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳಿಗೆ ಬರ್ತಾರೆ ಅಂತಕ್ಕಂಥದ್ದನ್ನು ನಾವು ಖಂಡಿತವಾಗಿ ನೋಡ್ತಾ ಇರ್ತೀವಿ. ನಿಮ್ಮ ಆಲೋಚನೆ ನನಗೆ ತುಂಬ ಅವ್ರು ಹೇಳಿದ್ರಲ್ಲಿ ಒಂದಷ್ಟು ಮಾತ್ರ ಪ್ರಮಾಣ ಖಂಡಿತವಾಗಿ ಸತ್ಯ ಇದೆ, ಇಲ್ಲ ಅಂತ ಹೇಳಬಾರ್ದು. ಅದೇ ರೀತಿ ಸಾಮಾನ್ಯವಾಗಿ ಏನಾಗ್ತದೆ, ಜನರಿಗೆ ಒಳ್ಳೇದಕ್ಕಿಂತ ಕೆಟ್ಟದ್ದು ಬೇಗ ತಲುಪುತ್ತೆ. ಕೆಟ್ಟದಂದ್ರೆ ಎಲ್ಲರಿಗೂ ಆಸಕ್ತಿ ಜಾಸ್ತಿ. ಯಾರಾದರೂ ಒಂದೇನೋ ದಾನ ಮಾಡ್ತಾರೆ, ಒಂದೇನೋ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಯಾರೋ ಒಬ್ರು ಕೊಲೆ ಮಾಡೋದು, ಇನ್ನೊಂದು ಮಾಡೋದು, ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ, ಕುತೂಹಲ ಜಾಸ್ತಿ. ತಿಳ್ಕೊಂಡು ಬೇಕಾದ್ರೆ ಸಾಧ್ಯ ಸ್ಥಳಕ್ಕೆ ಹೋಗಿ ನೋಡಿಕೊಂಡು
ಮತ್ತೆ ಇವರು ಒಂದಷ್ಟು ವಿಚಾರ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅದೊಂದಷ್ಟು ಸೇರಿಸಿ ಬೇಕಾದ್ರೆ ಹೇಳ್ತಾರೆ. ಇದು ಜನರ ಅಂದ್ರೆ ಜನ ಯಾವ ವಿಚಾರ ಬಗ್ಗೆ ಆಕರ್ಷಿತರಾಗ್ತಿರೋದ್ರ ಬಗ್ಗೆ ಒಂದು ಜನರ ಒಂದು ನಡವಳಿಕೆ ಬಗ್ಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗೇನೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ತನಕ ಬಂದಾಗ ವಿಚಾರ ಅಂದ್ರೆ ಯಾವುದೇ ಸಂಘಟನೆ ಸಂಬಂಧವಾಗಿ ಅಥವಾ ಮುಖಂಡರ ವಿಚಾರವಾಗಿ ಬಂದಾಗ ಸಾಮಾನ್ಯವಾಗಿ ಅವರು ಈಗಾಗಲೇ ಹೇಳಿದಾಗ ಒಂದಷ್ಟು ಜನಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಯಾರೋ ಬರ್ತಾರೆ, ಏನೋ ವಿಚಾರ ತೋರಿಸ್ತಾರೆ, ಬಂದಾಗ ಸಾಮಾನ್ಯವಾಗಿ ತೋರಿಸ್ತಕ್ಕಂಥದ್ದು ನೆಗೆಟಿವ್ ತೋರಿಸ್ಬಿಡ್ತಾರೆ. ಅಥವಾ ಯಾವುದೋ ವಿಚಾರಕ್ಕೆ ಬಂದಾಗ ಕೆಲಸ ಏನಾಗ್ಬಿಡ್ತದೆ, ಯಾವ ವಿಚಾರವನ್ನ ಯಾವ ರೀತಿ ಅವರು ಏನೋ ನಿರ್ವಹಿಸಿರ್ತಾರೆ ಮತ್ತೆ ಅದನ್ನ ಮುಖಂಡತ್ವ ವಹಿಸಿರ್ತಾರೆ ಮೇಲೆ ಕೆಲಸರಿಗೆ ಅಭಿಪ್ರಾಯ ರೂಪುಗೊಳ್ತಾ ಹೋಗ್ತದೆ. ಸೊ ನಾವು ಕೂಡ ಮಾಡ್ಬೇಕಾದ್ರೆ ನಾನು ಆರಂಭದಲ್ಲಿ ಕೆಲಸ ಮಾಡಿದಂಥ ಸ್ಥಳಗಳಲ್ಲಿ ಸಂಘಟನೆಗಳ ಜೊತೆ ನಂದು ಗಲಾಟೆನೇ ಆಗಿದೆ ಹೊರತು ಒಳ್ಳೆ ಸಂಬಂಧ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂತಂದ್ರೆ ಅವ್ರು ಮಾಡ್ತಾ ಇದ್ದಿದ್ರೆ ನಾನು ನೇರವಾಗಿ ವಿರೋಧಿಸ್ತಾ ಇದ್ದೆ. ಯಾವ ವಿಚಾರ ಕೆಲವು ಮಾಡ್ತಾ ಇದ್ದೆ ಎಲ್ಲ ಅಂತ ಎಲ್ಲ ವಿಚಾರ ಅಲ್ಲ, ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವಿರೋಧ ಮಾಡ್ತಾ ಇದ್ದೆ. ಆ ವಿರೋಧ ಮಾಡಿದಾಗ ಏನಾಗ್ತಾ ಇವರು ಸಂಘಟನೆಗಳಂದ್ರೆ ಇವ್ರಿಗೆ ಆಗೋದಿಲ್ಲ ಅಂತಕ್ಕಂಥ ನಾಣೆ ಪಟ್ಟಿನ ಎಕ್ಸ್ಬಿಟ್ಟಿದ್ರು ನನಗೆ ಕೆಲಸ ಹಳೆ ಕೆಲಸ ಕೊಡ್ಬೇಕಾದ್ರೆ. ಆ ನಂತರ ಅದೇ ಯಾರು ನಮಗೆ ಯಾವ ವಿಚಾರಕ್ಕೆ ಇವರು ವಿರೋಧ ಮಾಡೋದಂತ ಹಣೆಪಟ್ಟಿ ಹೆಚ್ಚಿದ್ರು, ಒಂದು 5-6 ವರ್ಷಗಳ ನಂತರ ಅದೇ ಸಂಘಟನೆಗಳಿಗೆ ಅದೇ ಮುಖಂಡರಿಗೆ ವಿಚಾರ ಗೊತ್ತಾಗ್ತದೆ. ಗೊತ್ತಾದ ನಂತರ ಅವರೇ ಬಂದಂತ ಕೇಳ್ತಾರೆ, ಇಲ್ಲ ಸರ್ ನೀವು ಹೇಳಿದ ಸತ್ಯ ಇತ್ತು ಅವತ್ತು, ಆ ಕ್ಷಣಕ್ಕೆ ನಾವು ಹಂಗೆ ಮಾಡಿದ ತಪ್ಪಾಗಿತ್ತು ಅಂತಕ್ಕಂಥ ವಿಚಾರ ನಮ್ಮ ಹತ್ರ ಹೇಳ್ಕೊಂಡ್ರು. ಆ ನಂತರ ಒಂದು ಉತ್ತಮ ಬಾಂಧವ ಕೂಡ ಬೆಳೆಸ್ಕೊಂಡು ಈಗ ಇದ್ದಾರೆ. ಆದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ ಮುಗ್ದೋಯ್ತು. ಆ ಕ್ಷಣಕ್ಕೆ ಮುಕ್ತ ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ, ಈಗ ಏನು ಸಾಮಾಜಿಕ ವಿಷಯಗಳಿರ್ಬೋದು, ಈ ಇಂಥ ವಿಚಾರಗಳು ಬಂದಾಗ ಖಂಡಿತವಾಗಿ ನಮ್ಮ ಸಹಕಾರ ಇರ್ತದೆ. ಅದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ. ಸಮಾಜಕ್ಕೆ ಒಳ್ಳೇದಾಗ್ತದೆ. ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗ್ಲಿ ನಾವೆಲ್ಲರಿಗೆ, ಯಾಕಂದ್ರೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥದ್ದು ನೇರವಾಗಿ ದುಷ್ಪರಿಣಾಮ. ಒಂದು ವ್ಯಕ್ತಿ ನಾಶ ಆಗ್ತಾನೆ, ಅವನ ನಾಶಕ್ಕೆ ಅವ್ನ ಕುಟುಂಬ ನಾಶ ಆಗುತ್ತೆ. ಕುಟುಂಬ ನಾಶ ಆಗಕ್ಕೆ ಇವು ಹೇಳಿದಾಗೆ ಸ್ನೇಹಿತರು ಬಳಗ, ಆ ಬಳಗದ ಸಮಾಜ, ಇದೊಂಥರ ಆಗ್ತಾ ಎಲ್ಲ ಆವರಿಸ್ಕೊಳ್ತಾ ಹೋಗ್ತಾ ಇರ್ತದೆ. ಇದಕ್ಕೊಂದು ಸೀಮಿತ ಎಲ್ಲ ಒಂದು ಲಿಮಿಟ್ ಅಂತಕ್ಕಂಥದ್ದಿಲ್ಲ. ಸೊ ಆ ದಿಸೆಯಲ್ಲಿ ಇದ್ರ ಬಗ್ಗೆ ಅರಿವು ತುಂಬಾನೇ ಬೇಕು. ಈಗಾಗಲೇ ಅರಿವು ಹೇಳಿದರೆ ಕಾನೂನು ಏನ್ ಹೇಳ್ತದೆ ಅನ್ನೋದ್ರ ಬಗ್ಗೆ ಒಂದು 2 ಮಾತು ಹೇಳ್ಬಿಡ್ತೀನಿ ನಾನು. NDPS ಆಕ್ಟ್ ಅಂತ ಒಂದಿದೆ, ಮಾದಕ ದ್ರವ್ಯ ಮತ್ತು ಮನೋಪರಿಣಾಮಕ ವಸ್ತುಗಳ ನಿಗ್ರಹ ಕಾಯ್ದೆ ಅಂತ 1985 ಒಂದು ಕಾನೂನು ಆಗಿರ್ತದೆ. ಈ ಕಾನೂನು ಪ್ರಕಾರ ಯಾವುದೇ ಗಾಂಜಾ ಅಂದ್ರೆ ಮಾದಕ ವಸ್ತು ಆಗಲಿ, ಅಂದ್ರೆ ಒಂದು ಏನು ಸಹಜವಾಗಿ ಬೆಳೀತಕ್ಕಂಥ ಮಾದಕ ವಸ್ತು ಆಗ್ಬೋದು ಅಥವಾ ಕೃತವಾಗಿ ತಯಾರಿಸ್ತಕ್ಕಂಥದ್ದು, ಬ್ರೌನ್ ಶುಗರ್ ಆಗಲಿ ಮತ್ತೆ ಈ ಬೇರೆ ಅದರ ಮಾತ್ರೆಗಳಿದ್ದಾವೆ, ಸುಮಾರು ಮಾತ್ರೆಗಳಿದ್ದಾವೆ, ಇಂಜೆಕ್ಷನ್ಸ್ ಇದಾವೆ, ದ್ರವಗಳಿದ್ದಾವೆ, ಅವೆಲ್ಲ ಕೃತವಾಗಿ ತಯಾರಿಸ್ತಕ್ಕಂಥದ್ದು, ಸಹಜವಾಗಿ ಬೆಳೀತಕ್ಕಂಥದ್ದು. ಗಾಂಜಾ ಆಗ್ಬೋದು, ಕೋಕ ಆಗ್ಬೋದು, ಮತ್ತು ಎಲ್ಲ ಸಹಜವಾಗಿ ಬೆಳೀತಕ್ಕಂಥದ್ದು. ಸೊ ಇವೆರಡು ಸೇರಿ ಎರಡಕ್ಕೂ ಸಹ ನಾವು ಮಾದಕ ವಸ್ತು ಅಂತ ಕರಿತೇವೆ. ಈ ಮಾದಕ ವಸ್ತುಗಳನ್ನ ಮೊದಲನೇದಾಗಿ ಯಾರಾದ್ರೂ ಇಟ್ಕೊಂಡ್ರೆ ಸೇವನೆ ಬಿಡ್ತಾರೋ, ಇಟ್ಕೊಂಡ್ರೆ ಅಫೆನ್ಸ್, ಮಾರಾಟ ಮಾಡಿದ್ರೆ ಅಫೆನ್ಸು, ಅದನ್ನ ಸರಬರಾಜು ಮಾಡಿದ್ರೆ ಅಫೆನ್ಸು, ಕನ್ಸ್ಯೂಮ್ ಮಾಡಿದ್ರೆ ಅಫೆನ್ಸು, ರಫ್ತು ಮಾಡಿದ್ರೆ ಅಫೆನ್ಸು, ಒಂದ್ ಕಡೆಯಿಂದ ತರಿಸ್ಕೊಟ್ರೆ, ಒಂದ್ ಕಡೆಯಿಂದ ಮಾರಾಟ ಮಾಡಿದ್ರೆ, ಇನ್ನೊಬ್ರು ಕೊಟ್ರೆ, ಏನ್ ಮಾಡಿದ್ರೆ ಕೂಡ ಅಫೆನ್ಸ್ ಅದರಲ್ಲಿ. ಅಥವಾ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಇದಕ್ಕೊಂದು ಈ ರೀತಿಯ ಒಂದು ಅಫೆನ್ಸ್ಗಳಿಗೆ ಸಹಕರಿಸ್ತಾ ಇದ್ದಾನೆ ಅಥವಾ ಮಾಹಿತಿ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಬಂದ್ರೆ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಇದೀನಿ ಅಫೆನ್ಸ್ಗಳು. ಸೊ ಆದ್ರೆ ಏನಾಗ್ತದೆ, ಇದು ಸ್ವಲ್ಪ ಒಂಚೂರು ಆಗ್ಲೇ ಹೇಳಿದಾಗೆ ಸ್ವಲ್ಪ ಒಂಚೂರು ಇದು ಎಕನಾಮಿಕಲ್ ಲೋ ಎಕನಾಮಿಕ್ ಇದೆ, ಮತ್ತೆ ಸ್ವಲ್ಪ ಹೆಚ್ಚಿನ ಇದು ಕೊಡ್ತದೆ, ಏನೋ ನಿಷೇಧ ಕೊಡ್ತದೆ. ಸೊ ಹಾಗಾಗಿ ಅದಕ್ಕೆ ಅಡಿಕ್ಟ್ ಆಗ್ತಕ್ಕಂಥ ಸಂಖ್ಯೆ ಜಾಸ್ತಿ. ಸೊ ಅದನ್ನ ನಿಗ್ರಹಿಸೋದಕ್ಕೆ ನಮ್ಗೆ ಏನಾಗ್ತದೆ, ನಮ್ಗೆ ಎಲ್ಲಾ ಕೆಲಸಗಳ ಜೊತೆಗೆ ನಮ್ಗೆ ಇರ್ತಕ್ಕಂಥ ಪೊಲೀಸ್ ಕೆಲಸಗಳ ಜೊತೆಗೆ ಇದನ್ನು ಸಹ ನಾವು ಸಮರ್ಪಣೆ ಮಾಡಬೇಕು. ಆನೆಕಲ್ಲಿಗೆ ನಿಜವಾಗ್ಲೂ ಇರೋದಾಗೆ ನಾನು ಈ ಆನೆಕಲ್ಲಿಗೆ ಬರೋಕ್ಕಿಂತ ಮೊದಲು ಸಹ ಆನೆಕಲ್ ಅಂತ ಹೇಳಿದ್ರೆ ಏನೋ ಗಾಂಜಾ ಜಾಸ್ತಿ ಅಂತಕ್ಕಂಥ ಒಂದು ಹೆಸರು, ಕೆಟ್ಟ ಹೆಸರು ಈ ಒಂದು ಜಾಗಕ್ಕೆ ಅಂಟ್ಕೊಂಡಿದೆ. ಬಟ್ ಆದ್ರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ, ಕಡಿಮೆ ಆಗಿದೆ. ಯಾಕಂದ್ರೆ ಸುಮಾರು ಕೇಸನ್ನ ಹಾಕಿ ಯಾರಲ್ಲಿ ಇನ್ವಾಲ್ವ್ ಆಗಿರೋಂಥವ್ರ ವಿರುದ್ಧ ರೌಡಿ ಶೀಟ್ಗಳನ್ನ ಓಪನ್ ಮಾಡಿ ಅವ್ರ ಮೇಲೆ ಸ್ವಲ್ಪ ಒಂಚೂರು ಕಂಟಿನ್ಯೂ ಆಗಿ ಸರ್ವೆಲೆನ್ಸ್ ಮಾಡಿ, ಅಂದ್ರೆ ಅವ್ರನ್ನ ಪ್ರತಿದಿನ ಸರಿ ಕರೆಸಿ ನಿಗ್ರಹ ಮಾಡಿ ಅವ್ರನ್ನ ಪರಿಶೀಲನೆ ಮಾಡ್ತಾ ಸ್ವಲ್ಪ ಒಂಚೂರು ಕಂಟ್ರೋಲ್ ಆಗಿದೆ. ಪೂರ್ತಿ ನಿರ್ನಾಮ ಅಂತೂ ಆಗಿಲ್ಲ, ಅದು ಸತ್ಯ. ಸೊ ಹಾಗಾಗಿ ಈ ದಿಸೆಯಲ್ಲಿ ಈ ಒಂದು ನಾವು ಬಂದಾದ ಕೂಡ ಈ ವಿಚಾರದಲ್ಲಿ ನಾನು ಸಿಬ್ಬಂದಿ ಜೊತೆ ಮಾತಾಡಿದ್ದೀನಿ, ಇದ್ರ ಬಗ್ಗೆ ಮಾಹಿತಿ ಕೇಳಿದ್ದೀನಿ. ಖಂಡಿತವಾಗಿ ಇದನ್ನ ಮಾಡ್ಬೇಕಂದ್ರೆ ನಾವು ಮಾತ್ರ ಮಾಡ್ಲಿಕ್ಕಾಗೋದಿಲ್ಲ, ನಿಮ್ಮ ಸಹಕಾರ ಕೂಡ ಬೇಕು. ಮಾಹಿತಿ ಇದ್ದಾಗ ಖಂಡಿತವಾಗಿ ಬನ್ನಿ, ನಮ್ಮ ಜೊತೆ ಏನು
ವಿಚಾರ ಇದ್ದರೆ ಏನಾದರೂ ಗಾಂಜಾ ಆಗಲಿ ಮತ್ತು ಡ್ರಗ್ಸ್ ಆಗಲಿ ವಿಚಾರ ನಿಮಗೆ ಮಾಹಿತಿ ಇದ್ದರೆ ನೇರವಾಗಿ ಬಂದು ಜೊತೆ ಮಾತಾಡಿ. ಇಲ್ಲಾಂದರೆ ಫೋನ್ ನಂಬರ್ ಇರ್ತದೆ, ಫೋನಲ್ಲಿ ಫೋನ್ ಮಾಡಿ. ಅದು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ವಾಟ್ಸಪ್ ಮಾಡ್ಬೋದು. ಕೂತಿರೋ ಜಾಗದಲ್ಲಿ ಯಾರು ಕೂಡ ಸ್ಟೇಷನ್ ಬರಬೇಕಾದ ಅವಶ್ಯಕತೆ ಖಂಡಿತವಾಗಿಲ್ಲ. ನಾವು ಆ ನಿರೀಕ್ಷೆ ಮಾಡೋದಿಲ್ಲ, ಬನ್ನಿ ಅಂತ ನಾನು ಹೇಳೋದಿಲ್ಲ. ನೀವು ಕೂತಿರೋ ಜಾಗದಿಂದಲೇ ಪೊಲೀಸ್ನವರಿಗೆ ಒಂದು ವಾಟ್ಸಪ್ ಮೂಲಕ ಮಾಹಿತಿ ಕೊಟ್ಬಿಟ್ಟು ಸಾಕು, ನಾವು ಕ್ರಮ ತಗೊಳ್ತೀವಿ. ಮತ್ತು ಯಾರು ಮಾಹಿತಿ ಕೊಡ್ತಾರೋ ಖಂಡಿತವಾಗಿ ಅಂಥ ಮಾಹಿತಿನ ನಾವೆಲ್ಲೂ ಕೂಡ ಶೇರ್ ಮಾಡೋದಿಲ್ಲ, ಗೌಪ್ಯವಾಗಿ ಇಟ್ಕೊಳ್ತೀವಿ. ಅದ್ರ ಬಗ್ಗೆ ಯಾವುದೋ ಭಯ ಪಡಬೇಕಾದ ಅವಶ್ಯಕತೆ ನಮಗಿಲ್ಲ. ಸೊ ಈ ವಿಚಾರಗಳಲ್ಲಿ ಮುಂದೆ ಶಾಲಾ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ಕೊಂಡಿದ್ದೀವಿ. ಮತ್ತೆ ಅರಿವು ಕಾರ್ಯಕ್ರಮಗಳನ್ನ ಮತ್ತೆ ಒಂದಷ್ಟು ಮೆರವಣಿಗೆಗಳ ಮೂಲಕ ಕೂಡ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು ಮುಂದೆ ನಾವು ಮಾಡ್ತೀವಿ. ಅಪರಾಧ ಭಾರ ಅಂತ ಬರುತ್ತೆ ನಮ್ಮಲ್ಲಿ. ಆ ಸಂದರ್ಭದಲ್ಲಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ಅರಿವನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ. ಆ ಮೂಲಕ ಇನ್ನು ಸಾಧ್ಯವಾದಷ್ಟು ನಿಮ್ಮನ್ನ ಮಕ್ಕಳನ್ನ ಮತ್ತೆ ಪೋಷಕರನ್ನ ಇಬ್ಬರನ್ನು ಕೂಡ ಜೊತೆಯಲ್ಲಿ ನಾವು ಸೇರಿಸ್ಕೊಂಡು, ಯಾಕಂದ್ರೆ ನೀವು ಮಕ್ಕಳು ಎಲ್ಲಿ ಹೋಗ್ತಾಯಿದ್ರೆ ಏನ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೀವು ಕೂಡ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನೀವೇನಾದ್ರು ಸ್ವಲ್ಪ ನೀವು ಹೇಳೋದಾಗೆ ಕೆಲಸದ ಕಾರ್ಯಗಳಲ್ಲಿ ಅಥವಾ ಮತ್ತೊಂದು ಯಾವುದೋ ಸಂಘಟನೆ ಕಾರ್ಯಗಳಲ್ಲಿ ಅಥವಾ ಪ್ರತಿದಿನ ಜೀವನ ನಡೆಸಬೇಕಲ್ವಾ, ಆ ಒಂದು ಕಾರ್ಯಗಳಲ್ಲಿ ನೀವು ಮಕ್ಕಳಾಗಿರ್ತೀರ. ಮಕ್ಕಳು ಏನ್ ಮಾಡ್ತಾ ಇರ್ತಾರೋ ಕೂಡ ನಿಮ್ ಗಮನಕ್ಕೆ ಬಂದಿರಲ್ಲ. ಆದ್ರೂ ಕೂಡ ದಯವಿಟ್ಟು ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅದ್ರ ಗಮನ ಕೊಡಿ. ಎಂಥವ್ರ ಜೊತೆ ಸೇರ್ತಾ ಇದಾರೆ, ಎಷ್ಟು ಹೋಗ್ತಾ ಇದಾರೆ, ಅವನ ಹಾವಭಾವ. ಈಗಾಗಲೇ ಹೇಳಿದಂಗೆ ಒಂದ್ಸರಿ ಗಾಂಜಾ ಮತ್ತೊಂದು ಸೇದಕ್ಕೆ ಶುರು ಮಾಡೋದಂತಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ತಾನೆ. ಅಡಿಕ್ಟ್ ಆದ್ಮೇಲೆ ಅಡಿಕ್ಟ್ ಅಂತಂದ್ರೆ ಅದು ಬೇಕೇ ಬೇಕು, ಇಲ್ಲದೆ ಹೋದ್ರೆ ನಾನು ಬದುಕೋಕೆ ಆಗಲ್ಲ ಮಟ್ಟಕ್ಕೆ ಕೊಡ್ತಾನೆ. ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳ್ತಾನೆ, ನೀವು ಕೊಡೋದಿಲ್ಲ. ಸಾಧ್ಯ ನಿಮ್ಗೆ ಹೊಡಿತಾನೆ, ನಿಮ್ಗೆ ಹೊಡೆದಿಲ್ಲ ಕೇಳಿದ್ರೆ ಆಸೆ ಬರ್ತಾರೆ, ಸಮಾಜದಲ್ಲಿ ಬೀಳ್ತಾನೆ. ರಾಬ್ರಿನೋ ಕಳ್ತನೋ ಡಕಾಯಿತನೋ ಮತ್ತೊಂದು ಮಾಡಿ ಒತ್ತಲ್ಲಿ ಎದುರಿಸಿ ಏನೋ ಒಂದು ಮಾಡಿ ಒಂದು ದುಡ್ಡು ತಗೊಂಡು ಹೋಗಿ ಆ ಗಾಂಜನ ಮತ್ತೊಂದು ತಗೊಂಡು ಬಂದು ಸೇವನೆ ಮಾಡದೆ ಹೋದ್ರೆ ಅವನಿಗೆ ಆ ನೆಮ್ಮದಿ ಸಿಗೋದಿಲ್ಲ. ಒಂದ್ಸಲಿ ಅದು ಪ್ರಾರಂಭ ಆದ್ಮೇಲೆ ಎಲ್ಲ ಯಾವುದೇ ನೀವು ಕೇರ್ ಸೆಂಟರ್ಸ್ಗೆ ಹೋದ್ರೆ ಏನಾದ್ರು ದುಷ್ಕರ್ಮ ಇದನ್ನ ಕೇರ್ ಸೆಂಟರ್ಸ್ ಅಂತಂದ್ರೆ ದುಶ್ಚಟಗಳ ವಿಮುಕ್ತ ಕೇಂದ್ರ ಇರ್ತಾವಲ್ಲ, ಅಲ್ಲಿ ಹೋದ್ರೆ ಮ್ಯಾಕ್ಸಿಮಮ್ ಎಲ್ಲ ಫಿಲ್ ಆಗಿದ್ದಾರೆ. ಅಷ್ಟು ಮಟ್ಟದ ದುಶ್ಚಟಗಳಿಗೆ ದಾಸರಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ದಯವಿಟ್ಟು ನೀವು ಕೂಡ ಗಮನ ವಹಿಸಿ ಅಂತ ನಾನು ನಿಮ್ಮ ಹತ್ರನೂ ಕೇಳ್ಕೊಳ್ತೇನೆ. ಆಮೇಲೆ ಉಳಿದಾಗೆ ನನ್ನ ಈ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಈ ದಿನ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ನಿಮ್ಮ ಜೊತೆ ಎಲ್ಲ ಮಾತನಾಡಿ ಈ ಒಂದು ವಿಚಾರ ಹಂಚ್ಕೊಳ್ಳೋದಕ್ಕೆ, ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ ಮತ್ತು ಅವಕಾಶ ಕಲ್ಪಿಸ್ಕೊಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಇಲಾಖೆ ವತಿಯಿಂದ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಮತ್ತು ಧನ್ಯವಾದ ತಿಳಿಸಿ. ಖಂಡಿತ ಮಾದಕ ವಸ್ತುಗಳ ಒಂದು ದುಷ್ಪರಿಣಾಮ ಅದರಲ್ಲಿ ಪೋಷಕರದ್ದು ಬಹಳಷ್ಟು ಪ್ರಮುಖವಾದ ಪಾತ್ರ ಇರುತ್ತೆ. ಮತ್ತು ಪೊಲೀಸ್ ಇಲಾಖೆ ಜೊತೆಗೂ ನಾವು ಸಹ ಅರಿವನ್ನು ಮೂಡಿಸುವಂಥದ್ದು ಕಾರ್ಯಕ್ರಮ ಮಾಡ್ತೀವಿ ಅಂತ ಕರ್ನಾಟಕ ರಿಪಬ್ಲಿಕ್ ಅಂತೇನೆ ಆ ನಿಟ್ಟಿನಲ್ಲಿ ನಿಮ್ಮ ಜೊತೆ ಸದಾ ಸಹಕಾರವನ್ನು ಕೊಡ್ತದೆ ಅಂತ ನಾನು ಸಭೆ ಮುಖಾಂತರ ತಿಳಿಸ್ತಾ